Hi everyone, welcome to NCG Competitive Institute. Okay, today KPSC ನಡೆಸಿರುವಂತ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ HK ಪೇಪರ್ನ ಡಿಸ್ಕಷನ್ ಸೆಷನ್ 2. ಓಕೆ, ಸುಮಾರು ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡಿದ್ವಿ. ಈಗ ಮತ್ತೆ ಅದ್ರ ಮುಂದೆ ಇನ್ನೂ ತುಂಬಾ ಕ್ವಶನ್ಸ್ಗಳಿದ್ದಾವೆ, ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್, 9th ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಪ್ರೆಸೆಂಟ್ ಇನ್ ಶೋರ್ ಮಿಲ್ಕ್? ಅಂದ್ರೆ ಕೆಳಗಿನ ಯಾವುದು ಒಡೆದ ಹಾಲಿನಲ್ಲಿ ಇರುತ್ತದೆ ಅಂತ ಕೇಳಿದ್ದಾರೆ. ಒಡೆದ ಹಾಲು ಅಂದ್ರೆ ಗೊತ್ತು ನಿಮಗೆ. ಹೋಗಿ ನೀವು ಹಾಲನ್ನ ಕಾಯಿಸ್ಬಿಟ್ಟು ಏನ್ ಮಾಡ್ತಾ ಹೋಗ್ತೀರಾ, ಅದಕ್ಕೆ ಎಪ್ಪ ಹಾಕಕ್ಕೆ ಹೋಗ್ತೀರಾ, ಎಪ್ಪಿಲ್ಲ ಅದನ್ನ ಹಾಗೆ ಎತ್ತಿಟ್ಟಿರ್ತೀರಾ. ಸ್ವಲ್ಪ ಸಂಜೆ ನೋಡಿದಾಗ ಏನಾಗಿರ್ತದೆ, ಒಡೆದೋಗಿರುತ್ತೆ ಹಾಲು, ಅಂದ್ರೆ ಕೆಟ್ಟೋಗಿರುತ್ತೆ ಹಾಲು. ಈ ಒಡೆದ ಹಾಲಲ್ಲಿರುವ ಆಸಿಡ್ ಯಾವುದು ಅಂತ ಕೇಳಿದೆ. ಇಲ್ಲಿ ಪರ್ಟಿಕ್ಯುಲರ್ಲಿ ನಿಮಗೆ ತಿಳಿದಿರಬೇಕು, ಇಲ್ಲೇನು ಯಾವ ಒಂದು ಕೆಮಿಕಲ್ ಪ್ರೋಸೆಸ್ ಆಗುತ್ತೆ, ಯಾವ ತರದ ಕೆಮಿಕಲ್ ಪ್ರೋಸೆಸ್ ಇಲ್ಲಿ ಇನ್ವಾಲ್ವ್ ಆಗುತ್ತೆ ಅಂದ್ರೆ ಇಲ್ಲಿ ಪರ್ಮುಟೇಷನ್ ಆಗ್ತಾ ಬರುತ್ತೆ. ಪರ್ಮುಟೇಷನ್ ಆಗ್ತಾ ಬರುತ್ತೆ ಅಥವಾ ಉದ್ದುಗುವಿಕೆ ಆಗ್ತಾ ಬರುತ್ತೆ. ಏನು? ಉದ್ದುಗುವಿಕೆ. ಓಕೆ, ಪರ್ಮುಟೇಷನ್. ಈ ಪರ್ಮುಟೇಷನ್ ಅಂದ್ರೆ ಏನು? ಪರ್ಮುಟೇಷನ್ ಅಂದ್ರೆ ಏನಿಲ್ಲ, ಈ ಒಂದು ಲ್ಯಾಕ್ ಆಫ್ ಆಕ್ಸಿಜನ್ ಅಥವಾ ಅನೇರೋಬಿಕ್ ರೆಸ್ಪಿರೇಷನ್ ಅಂತ ಕರಿತಾ ಹೋಗ್ತಾರೆ. ಆಕ್ಸಿಜನ್ ಲ್ಯಾಕ್ ಆಫ್ ಇದ್ದಾಗ ಏನಾಗ್ತಾ ಹೋಗುತ್ತೆ, ಕೆಲವೊಂದು ಬ್ಯಾಕ್ಟೀರಿಯಾಗಳು ಏನಾಗ್ತವೆ ಅಲ್ಲಿ ಇನ್ವಾಲ್ವ್ ಆಗಿ ಏನಾಗ್ತವೆ, ಅದನ್ನ ಬೇರೆ ಒಂದು ಸಬ್ಸ್ಟೆನ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗ್ತವೆ. ಆ ಸಂದರ್ಭದಲ್ಲಿ ಇಲ್ಲಿ ಯಾವ ಬ್ಯಾಕ್ಟೀರಿಯಾ ಈ ಲ್ಯಾಕ್ಟಿಕ್ ಆಸಿಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಹಾಲ್ಗಳಲ್ಲಿ ಅಂದಾಗ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಏನ್ ಮಾಡ್ತಾ ಬರುತ್ತೆ, ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ, ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಿರ್ಬೋದು, ಮಿಲ್ಕ್ ಅನ್ನ ಸ್ವಲ್ಪ ನಾವೇನ್ ಮಾಡಿದಾಗ ಈ ಮೊಸರನ್ನ ಹಾಕಿದಾಗ ಏನಾಗ್ತಾ ಹೋಗುತ್ತೆ, ಮೊಸರು ಹಾಕಿರೋದು ಪೂರ್ತಿ ಮೊಸರಾಗಿ ಕನ್ವರ್ಟ್ ಆಗುತ್ತೆ. ಆ ಮೊಸರು ಇಸ್ ನಥಿಂಗ್ ಬಟ್ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ. ಈ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ನಾವು ಅದರೊಳಗಡೆ ಹಾಕ್ಬಿಟ್ಟು ಏನ್ ಮಾಡ್ತಾ ಹೋಗ್ತೀವಿ, ಮಿಲ್ಕ್ ಒಳಗಡೆ ಒಂದು ಉಪಯುಕ್ತ ಉತ್ಪನ್ನವನ್ನ ಪಡಿತಾ ಹೋಗ್ತೀವಿ, ಅಂದ್ರೆ ಯೂಸ್ಫುಲ್ ಪ್ರಾಡಕ್ಟ್ ಅನ್ನ ಪಡಿತಾ ಹೋಗ್ತೀವಿ. ಈ ಒಂದು ಕಂಡೀಷನ್ಗೆ ನಾವೇಂತ ಕರಿತೀವಿ, ಟ್ರೆಡಿಷನಲ್ ಬಯೋಟೆಕ್ನಾಲಜಿ ಅಂತ ಕರಿತೀವಿ. ನಿಮಗೆ ಗೊತ್ತಿರ್ಬೋದು, ಹಳೆ ಕಾಲದಲ್ಲಿ ಯಾರಿಗಾದ್ರೂ ಗೊತ್ತಿದೆ ಟೆಕ್ನಾಲಜಿ, ಗೊತ್ತಿಲ್ಲ, ಅದಕ್ಕೋಸ್ಕರ ಇದನ್ನ ಟ್ರೆಡಿಷನಲ್ ಬಯೋಟೆಕ್ನಾಲಜಿ ಅಂತ ಕರಿತೀವಿ. ನಮಗೆ ಬೇಕಾಗಿರುವ ಯೂಸ್ಫುಲ್ ಆಗಿರುವ ಒಂದು ಪ್ರಾಡಕ್ಟ್ ಅನ್ನ ಪಡೆಯೋದಕ್ಕೆ ನಾವು ಕೆಲವೊಂದು ಆರ್ಗಾನಿಸಮ್ಸ್ ಅನ್ನ, ಬಯೋ ಆರ್ಗಾನಿಸಮ್ಸ್ ಗಳನ್ನ ಯೂಸ್ ಮಾಡಿದಾಗ ನಾವೆಂತ ಕರಿತೀವಿ, ಬಯೋಟೆಕ್ನಾಲಜಿ ಅಂತ ಕರಿತೀವಿ. ಈ ಒಂದು ಬಯೋಟೆಕ್ನಾಲಜಿ ಪಾರ್ಟ್ ಆಗಿ ಈ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾಗಳನ್ನ ನಾವೇನ್ ಮಾಡ್ತೀವಿ, ಮೊಸರು ಮಾಡೋದಕ್ಕೆ ಯೂಸ್ ಮಾಡ್ತಾ ಹೋಗ್ತೀವಿ. ಕೆಟ್ಟೋದ ಹಾಲಲ್ಲೂ ಅಷ್ಟೇ ಏನಿರುತ್ತೆ, ಈ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಇರುತ್ತೆ. ಈ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಯಾವ ಒಂದು ಆಸಿಡ್ ಅನ್ನ ಸಿಂಥೆಸಿಸ್ ಮಾಡುತ್ತೆ ಅಂದ್ರೆ ಲ್ಯಾಕ್ಟಿಕ್ ಆಸಿಡ್ ಅನ್ನ ಸಿಂಥೆಸಿಸ್ ಮಾಡುತ್ತೆ. ಲ್ಯಾಕ್ಟಿಕ್ ಆಸಿಡ್ ಅನ್ನ ಸಿಂಥೆಸಿಸ್ ಮಾಡುತ್ತೆ. ಈ ಲ್ಯಾಕ್ಟಿಕ್ ಆಸಿಡ್ ಮೊಸರಲ್ಲೂ ಕೂಡ ಇರುತ್ತೆ, ಮಜ್ಜಿಗೆಯಲ್ಲೂ ಕೂಡ ಇರುತ್ತೆ, ಕೆಟ್ಟೋದ ಹಾಲುಗಲ್ಲೂ ಕೂಡ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಲ್ಯಾಕ್ಟಿಕ್ ಆಮ್ಲ. ಸರಿಯಾದ ಉತ್ತರ ಲ್ಯಾಕ್ಟಿಕ್ ಆಮ್ಲ. ಓಕೆ, ಈ ಲ್ಯಾಕ್ಟಿಕ್ ಆಮ್ಲ ನಾವು ಇನ್ನೊಂದು ಕಡೆ ನೋಡ್ತಾ ಬರ್ತೀವಿ, ಲ್ಯಾಕ್ಟಿಕ್ ಆಸಿಡ್ ನಾನಾಗಲೇ ಹೇಳಿದೆ ಅನೇರೋಬಿಕ್ ರೆಸ್ಪಿರೇಷನ್ ಅಂತ. ಅನೇರೋಬಿಕ್ ರೆಸ್ಪಿರೇಷನ್ ಅಂದ್ರೆ ಆಕ್ಸಿಜನ್ ರಹಿತ ಉಸಿರಾಟ. ಆಕ್ಸಿಜನ್ ರಹಿತ ಉಸಿರಾಟ ಅಂದ್ರೆ ಏನು? ಆಕ್ಸಿಜನ್ ಸಹಿತ ಉಸಿರಾಟ ಅಂದ್ರೇನು? ಆಕ್ಸಿಜನ್ ಯೂಸ್ ಮಾಡಿಕೊಂಡು ನಾವು ಉಸಿರಾಡ್ಬಿಟ್ಟು ಅದರಿಂದ ATP ಎನರ್ಜಿನ ಪ್ರೊಡ್ಯೂಸ್ ಮಾಡಿದ್ರೆ ಅದು ಆಕ್ಸಿಜನ್ ಸಹಿತ ಅಥವಾ ಏರೋಬಿಕ್ ರೆಸ್ಪಿರೇಷನ್ ಆಗುತ್ತೆ. ಆಕ್ಸಿಜನ್ ಇಲ್ಲದ ಸಂದರ್ಭದಲ್ಲಿ ನಮಗೆ ನಮ್ಮ ದೇಹದಿಂದ ಶಕ್ತಿಯನ್ನು ಉತ್ಪತ್ತಿ ಮಾಡಿ ATP ಅನ್ನು ಪಡಿತಾ ಹೋದ್ರೆ ಅದನ್ನು ಅನೇರೋಬಿಕ್ ರೆಸ್ಪಿರೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇವೆಲ್ಲ ಪೊಲೀಸ್, PSI ಮತ್ತೆ PC ಗೆ ಎಲ್ಲರೂ ಪ್ರಿಪರೇಷನ್ ನಡೆಸ್ತಾ ಇದ್ದೀರಾ. ಈ ಪ್ರಿಪರೇಷನ್ ನಡೆಸಬೇಕಾದ್ರೆ ನೀವೇನ್ ಮಾಡ್ತೀರಾ, ರನ್ನಿಂಗ್ ಮಾಡ್ತಾ ಹೋಗ್ತೀರಾ. ಫಸ್ಟ್ ಡೇ ನೀವೇನ್ ಮಾಡ್ತೀರಾ, ಬೆಂಗಳೂರು ಅಥವಾ ಯಾವುದೋ ಒಂದು ಕೋಚಿಂಗ್ ಸೆಂಟ್ರಿಗೆ ಬಂದು ಜಾಯ್ನ್ ಆದಾಗ ಅವ್ರು ಏನು ಹೇಳ್ತಾರೆ, ನೀವು ಫಿಸಿಕಲ್ನು ಸ್ಟ್ರಾಂಗ್ ಆಗಿರಬೇಕು, ಓಕೆ, ಎಕ್ಸಾಮಲ್ಲೂ ಸ್ಟ್ರಾಂಗ್ ಆಗಿರ್ಬೇಕು, ಅವಾಗಲೇ ನೀವು ಎಕ್ಸಾಮ್ನ ಅಟೆಂಡ್ ಮಾಡೋದಕ್ಕಾಗೋದು, ಎಕ್ಸಾಮ್ನ ಓಕೆ ಕ್ಲಿಯರ್ ಮಾಡೋದಕ್ಕಾಗೋದು ಅಂತ ಹೇಳ್ತಾ ಹೋಗ್ತಾರೆ. ಅವಾಗ ಫಿಸಿಕಲಿ ಅಂತ ಹೋಗ್ತೀರಾ. ನೀವು ಫಿಸಿಕಲಿ ಹೋದಾಗ ಒಂದು ಗ್ರೌಂಡಲ್ಲಿ ಹೋದಾಗ ಹೆಗ್ಗ ಮಗ ಒಂದು 4 ರೌಂಡ್ ಹೊಡೆದ್ಬಿಡ್ತೀರಾ. 4 ರೌಂಡ್ ಹೊಡಿತಿದ್ದಂಗೆ ಕಾಲೆಲ್ಲ ಫುಲ್ ನೋವಾಗ್ಬಿಡ್ತವೆ. ಫುಲ್ ನೋವಾಗ್ಬಿಟ್ಟು ಏನಾಗ್ತವೆ, ನೀವು ಮುಂದೆ ಓಡೋದಕ್ಕೆ ಆಗೋದಿಲ್ಲ, ಆ ಥರ ಸ್ಟಾಪ್ ಆಗಿಬಿಡುತ್ತೆ. ಆ ಸ್ಟಾಪ್ ಆಗೋದು ಏನಕ್ಕೆ ಅಂದರೆ ನಿಮಗೆ ಕ್ರಾಂಪ್ ಆಗುತ್ತೆ. ಆ ಕ್ರಾಂಪ್ ಆಗೋದು ಏನಕ್ಕೆ ಅಂದರೆ ಆ ಸಂದರ್ಭದಲ್ಲಿ ನಮ್ಮ ದೇಹಕ್ಕೆ ಅತಿ ಹೆಚ್ಚು ಏನು ಬೇಕಾಗಿರುತ್ತೆ, ಆಕ್ಸಿಜನ್ ಬೇಕಾಗಿರುತ್ತೆ. ಅದಕ್ಕೋಸ್ಕರ ನಾವು ಓಡಬೇಕಾದ್ರೆ ಏನು ಮಾಡ್ತೀವಿ, ಮೂಗು ಮತ್ತು ಬಾಯಿಗಳ ಎರಡರಲ್ಲೂ ಓಡ್ತಾ ಹೋಗ್ತೀವಿ. ಈ ಮೂಗು ಮತ್ತು ಬಾಯಿಲ ಎರಡರಲ್ಲೂ ಓಡ್ತಾ ಇದ್ರೂ ನಮಗೆ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ ದೇಹಕ್ಕೆ, ಯಾಕಂದ್ರೆ ನಮಗೆ ಎನರ್ಜಿ ಜಾಸ್ತಿ ಇರುತ್ತೆ ಆ ಟೈಮಲ್ಲಿ. ಆ ಸಂದರ್ಭದಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗ್ತಾ ಇರಬೇಕಾದ್ರೆ ಏನಾಗ್ತಾ ಹೋಗುತ್ತೆ, ನಿನಗೀಗ ಓಡೋದಕ್ಕೆ ಎನರ್ಜಿ ಬೇಕಲ್ವಾ, ಎನರ್ಜಿ ಕೊಡ್ತೀನಿ, ನೀನು ಮಾಡು, ಮತ್ತೆ ನನಗೆ ಆಕ್ಸಿಜನ್ ಕೊಡು ಅಂತ ಹೇಳ್ಬಿಟ್ಟು ಯಾವುದು ಮಸಲ್ಸ್ಗಳು ಹೇಳ್ತಾ ಬರುತ್ತೆ. ಆ ಮಸಲ್ಸ್ಗಳಲ್ಲಿ ಏನಾಗುತ್ತೆ, ಲ್ಯಾಕ್ಟಿಕ್ ಆಸಿಡ್ ಫಾರ್ಮೇಷನ್ ಆಗುತ್ತೆ. ಲ್ಯಾಕ್ಟಿಕ್ ಆಸಿಡ್ ಫಾರ್ಮೇಷನ್ ಆಗುತ್ತೆ. ಅವಾಗ ಏನಾಗುತ್ತೆ, ನಿಮ್ಮ ಕಾಲ್ಗಳಲ್ಲಿ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಪೇಯ್ನ್ ಸ್ಟಾರ್ಟ್ ಆದಾಗ ನೀವು ನೆಕ್ಸ್ಟ್ ಓಡೋದಕ್ಕೆ ಆಗೋದಿಲ್ಲ. ಈ ಲ್ಯಾಕ್ಟಿಕ್ ಆಸಿಡ್ ಅಂದ್ರೆ ಏನಿಲ್ಲ, ಫುಲ್ಲಿ ಫಾರ್ಮ್ ಆಫ್ ಪೈರವಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗಿಲ್ಲ.
ಓಕೆ, ಅದಕ್ಕೋಸ್ಕರ ಇದು ಲ್ಯಾಕ್ಟಿಕ್ ಆಸಿಡ್ ಕನ್ವರ್ಟ್ ಆಗುತ್ತೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದಾಗ ಏನಾಗುತ್ತೆ, ಆ ಆಕ್ಸಿಜನ್ ಸಫಿಷಿಯೆಂಟ್ ಸಿಕ್ಕಿದಾಗ ಆಕ್ಸಿಜನ್ ತಗೊಂಡು ಏನು ಮಾಡುತ್ತೆ, ಈ ಲ್ಯಾಕ್ಟಿಕ್ ಆಸಿಡ್ ಮತ್ತೆ ATP ಆಗಿ ಕನ್ವರ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ನಮಗೆ ಆ ಕಾಲ್ಗೆ ಅಥವಾ ಲೆಗ್ಸ್ಗೆ ಕ್ರಾಂಪ್ ಆಗಿರುತ್ತಲ್ಲ ಅದೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಈ ಲ್ಯಾಕ್ಟಿಕ್ ಆಸಿಡ್ ಅನ್ನ ಅಲ್ಲೂ ಕೂಡ ಬಳಸ್ತಾ ಹೋಗ್ತೀವಿ. ಓಕೆ, ಸಿಟ್ರಿಕ್ ಆಮ್ಲ. ಈ ಸಿಟ್ರಿಕ್ ಆಮ್ಲ ಅಂತ ಗೊತ್ತು ನಿಮಗೆ, ಹುಳಿ ಇರುವ ಒಂದು ಹಣ್ಣುಗಳಲ್ಲಿ ಸಿಟ್ರಿಕ್ ಆಮ್ಲಗಳನ್ನು ನೋಡ್ತಾ ಹೋಗ್ತೀವಿ. ಈ ಸಿಟ್ರಿಕ್ ಆಮ್ಲದ ಅತಿ ಹೆಚ್ಚು ಹಣ್ಣುಗಳಂದ್ರೆ ಕಿತ್ತಲೆ, ನಿಂಬು ಇವಿದೆಯಲ್ಲ, ಇವೆಲ್ಲ ಸಿಟ್ರಿಕ್ ಆಮ್ಲಗಳು ಅತಿ ಹೆಚ್ಚಾಗಿರುತ್ತೆ. ಅಸಿಟಿಕ್ ಆಮ್ಲ ಅಂತ ಕೇಳಿದಿರಾ. ಅಸಿಟಿಕ್ ಆಮ್ಲವನ್ನ ಇನ್ನೊಂದು ನೇಮ್ ಯಾವುದು, ಎಥನೋಯಿಕ್ ಆಮ್ಲ ಅಂತಾನು ಕರಿತಾ ಹೋಗ್ತಾರೆ. ಎಥನೋಯಿಕ್ ಆಸಿಡ್, CH3CCOH ಇದರ ಫಾರ್ಮುಲಾ ಎಥನೋಯಿಕ್ ಆಮ್ಲ. ಇದು ತುಂಬಾ ಇಂಪಾರ್ಟೆಂಟು. ಎಥನೋಯಿಕ್ ಆಮ್ಲ ಅಂದ್ರೆ ನೀವು ಮನೇಲಿ ಬಳಸೋ ಒಂದು ವಿನೆಗರ್ ಇದೆಯಲ್ಲ, ಆ ವಿನೆಗರೇ ಇದು ಅಸಿಟಿಕ್ ಆಮ್ಲ. ವಿನೆಗರ್ ನಥಿಂಗ್ ಬಟ್ ಅಸಿಟಿಕ್ ಆಮ್ಲ. ಅಡಿಗೆಯಲ್ಲಿ ಬಳಸ್ತಾ ಹೋಗ್ತಿರಲ್ಲ ವಿನೆಗರ್, ಅದು ಯಾವುದು, ಅಸಿಟಿಕ್ ಆಮ್ಲ. ಗ್ಲೈಕೋಲಿಕ್ ಆಮ್ಲ ಅಂತ ಕೇಳಿದ್ರು. ಇದು ಯಾವ ಕ್ವಶನ್ ಅಲ್ಲೂ ನೋಡಿಲ್ಲ ನೀವು ಗ್ಲೈಕೋಲಿಕ್ ಆಮ್ಲ ಅನ್ನೋದು, ಬಟ್ ಈ ಕ್ವಶನ್ ಅಲ್ಲಿ ಕೇಳಿದ್ದಾನೆ. ಗ್ಲೈಕೋಲಿಕ್ ಆಮ್ಲ ಅಂದ್ರೆ ಇದು ಎಲ್ಲಿರುತ್ತೆ ಅಂದ್ರೆ ಶುಗರ್ ಕೇನ್ ಅಲ್ಲಿ ಇರುತ್ತೆ. ಶುಗರ್ ಕೇನ್ ಇಂದ ಏನ್ ಮಾಡ್ತಾರೆ, ಇದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಶುಗರ್ ಕೇನ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿ ಎಲ್ಲಿ ಅತಿ ಹೆಚ್ಚಾಗಿ ಯೂಸ್ ಮಾಡ್ತಾರೆ ಅಂದ್ರೆ ಬ್ಯೂಟಿ ಪ್ರಾಡಕ್ಟ್ಸ್ ಅಲ್ಲಿ ಅತಿ ಹೆಚ್ಚು ಯೂಸ್ ಮಾಡ್ತಾ ಹೋಗ್ತಾರೆ. ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಲ್ಲಿ ಅತಿ ಹೆಚ್ಚು ಯೂಸ್ ಮಾಡ್ತಾ ಹೋಗ್ತಾರೆ. ಇದನ್ನ AHA ಆಸಿಡ್ ಅಂತಾನು ಕರಿತಾ ಹೋಗ್ತಾರೆ. ಅಂದ್ರೆ ಆಲ್ಫಾ ಹೈಡ್ರಾಕ್ಸಿ ಆಸಿಡ್ ಅಂತ ಕರಿತಾ ಹೋಗ್ತಾರೆ. ಆಲ್ಫಾ ಹೈಡ್ರಾಕ್ಸಿ ಆಸಿಡ್ ಅಂದ್ರೆ ನಮ್ಮ ಸ್ಕಿನ್ ಒಳಗಡೆ, ಅತಿ ಹೆಚ್ಚು ಸ್ಕಿನ್ ಒಳಗಡೆ ಏನಾಗ್ತಾ ಹೋಗುತ್ತೆ, ಪೆನೆಟ್ರೇಷನ್ ಆಗಿ ಅಲ್ಲಿ ಏನ್ ಮಾಡುತ್ತೆ, ಗ್ಲೋನ ಕೊಡ್ತಾ ಬರುತ್ತೆ. ಇದು AHA ಅಂತ. ಇನ್ನೊಂದು BHA ಅಂತ ಇದೆ. ಇದು BHA ಅಂದ್ರೆ ಬೀಟಾ ಹೈಡ್ರಾಕ್ಸಿ ಆಸಿಡ್ ಅಂತ. ಬೀಟಾ ಹೈಡ್ರಾಕ್ಸಿ ಆಸಿಡ್ ಅಂತ. ಇದು ಚರ್ಮದ ಹೊರಗಡೆ ಮಾತ್ರ ನಮಗೆ ಗ್ಲೋನೆಸ್ ನ ಕೊಡ್ತಾ ಬರುತ್ತೆ BHK. ಈ BHA ಆಸಿಡ್ಗೆ ಇನ್ನೊಂದು ಸ್ಯಾಲಸಿಕ್ ಆಸಿಡ್ ಅಂತ ಕರಿತಾ ಹೋಗ್ತಾರೆ. ಸ್ಯಾಲಸಿಲಿಕ್ ಆಸಿಡ್ ಅಂತ ಕರಿತಾ ಹೋಗ್ತಾರೆ. ಇದು BHA, ಸ್ಯಾಲಸಿಲಿಕ್ ಆಸಿಡ್ ಅನ್ನೋದು. ಈ ಸ್ಯಾಲಸಿಲಿಕ್ ಆಸಿಡ್ ಅನ್ನ ಜೊತೆ ಮೀಥೈಲ್ ಮಿಕ್ಸ್ ಆದ್ರೆ ಮೀಥೈಲ್ ಸ್ಯಾಲಸಿಲಿಕೇಟ್ ಅಂತ ಕರಿತಾ ಹೋಗ್ತಾರೆ. ಈ ಮೀಥೈಲ್ ಸ್ಯಾಲಸಿಲಿಕೇಟ್ ನ ನಾವೆಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಅಯೋಡಿಕ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಅಯೋಡಿಕ್ಸ್ ಇದೆಯಲ್ಲ, ಅದು ಪೂರ್ತಿ ಯಾವುದು, ಮೀಥೈಲ್ ಸ್ಯಾಲಸಿಟಿಕ್ ಆಸಿಡ್ಸ್. ಈ ತರ ಕಾಮನ್ ಆಗಿ ನಾವು ದಿನನಿತ್ಯ ಯೂಸ್ ಮಾಡೋ ಕ್ವಶನ್ಗಳ ಕೆಮಿಕಲ್ ನೇಮ್ ಕೇಳ್ಬೋದು. ಅದಕ್ಕೋಸ್ಕರ ಅಯೋಡಿಕ್ಸ್ ನ ಕೆಮಿಕಲ್ ನೇಮ್ ಅಂದ್ರೆ ಮೀಥೈಲ್ ಸ್ಯಾಲಸಿಲಿಕೇಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಸ್ಯಾಲಸಿಲಿಕ್ ಆಸಿಡ್ ಅಂದ್ರೆ BHA ಅಂತ. BHA ಇಸ್ ನಥಿಂಗ್ ಬಟ್ ನಾವು ಅತಿ ಹೆಚ್ಚಾಗಿ ಎಲ್ಲಿ ಬಳಸ್ತಾ ಹೋಗ್ತೀವಿ ಅಂದ್ರೆ ಸ್ಕಿನ್ ಪ್ರಾಡಕ್ಟ್ ಅಲ್ಲಿ ಬಳಸ್ತಾ ಹೋಗ್ತೀವಿ. AHA ಮಾತ್ರ ಸ್ಕಿನ್ ಪ್ರಾಡಕ್ಟ್ ಅಲ್ಲಿ ಬಳಸ್ತಾ ಹೋಗ್ತೀವಿ. ಆಲ್ಫಾ ಅಂದ್ರೆ ತುಂಬಾ ಒಳಗಡೆ ಹೋಗುತ್ತೆ, ಬೀಟಾ ಅಂದ್ರೆ ಹೊರಗಡೆ ಮಾತ್ರ ಸ್ಕಿನ್ ಗ್ಲೋಯಿಂಗ್ ಕೊಡ್ತಾ ಬರುತ್ತೆ. ಓಕೆ, ಇದನ್ನ ಯಾವ್ದನ್ನ, ಗ್ಲೈಕೋಲಿಕ್ ಆಮ್ಲವನ್ನ ಶುಗರ್ ಕೇನ್ ಅಲ್ಲಿ ನಾವೇನ್ ಮಾಡ್ತಾ ಹೋಗ್ತೀವಿ, ಎಕ್ಸ್ಟ್ರಾಕ್ಟ್ ಮಾಡ್ತಾ ಬರ್ತೀವಿ. ಓಕೆ, ಕ್ಲಿಯರ್ ಗೈಸ್. ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂದ್ರೆ ಲ್ಯಾಕ್ಟಿಕ್ ಆಸಿಡ್ ಸರಿಯಾದ ಉತ್ತರ ಆಗುತ್ತೆ. ಕ್ಲಿಯರ್. ನೆಕ್ಸ್ಟ್ ಕ್ವಶನ್. ಓಕೆ, NCG ಕಾಂಪಿಟೇಟಿವ್ ವತಿಯಿಂದ ಮಾರ್ನಿಂಗ್ ಬ್ಯಾಚ್ ಮತ್ತೆ ಈವ್ನಿಂಗ್ ಬ್ಯಾಚ್ ಅನ್ನ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದೀವಿ ನಾವು. KAS ಮತ್ತೆ KPSC ಗ್ರೂಪ್ C ಮತ್ತೆ KPSC ನಡೆಸುವ ಒಂದು FDA STA ಎಕ್ಸಾಮ್ಗಳಾಗಿರ್ಬೋದು. ನೆಕ್ಸ್ಟ್ ನಮಗೆ KSI ನಡೆಸೋ PSI ಮತ್ತೆ PC ಎಕ್ಸಾಮ್ಗಳಿಗೆ ಯಾವುದೇ ತರಹದ ಕೋಚಿಂಗ್ ನಿಮಗೆ ಅವಶ್ಯಕತೆ ಇದ್ರೆ ಓಕೆ, ಕೆಳ ಕಾಣ್ತಿರೋ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್. ಮೈಕ್ರೋಸೈಟಿಕ್ ಅನಿಮಿಯಾ ಉಂಟಾಗುತ್ತದೆ ಅಂತ ಕೇಳಿದನು. ಯಾವುದರಿಂದ ಮೈಕ್ರೋಸೈಟಿಕ್ ಅನಿಮಿಯಾ ಆಗುತ್ತದೆ? ಫಸ್ಟ್ ಈ ನೇಮಿಂಗ್ ಏನಂತ ನೋಡ್ಬಿಡೋಣ ನಾವು. ಏನು ಮೈಕ್ರೋಸೈಟಿಕ್ ಅನಿಮಿಯಾ ಅಂದ್ರೆ ಏನು? ಇಲ್ಲಿ ಮೈಕ್ರೋಸೈಟಿಕ್ ಅನಿಮಿಯಾ ಅಂತ ಯಾಕೆ ಹೆಸರು ಬಂತು ಅಂದ್ರೆ, ನಮ್ಮ ಒಂದು ರೆಡ್ ಬ್ಲಡ್ ಸೆಲ್ಸ್ ಇದಾವಲ್ಲ, ರೆಡ್ RBCಗಳಿದಾವಲ್ಲ, ಈ RBCಗಳ ಒಂದು ಟೆಸ್ಟ್ ಅನ್ನ ಮಾಡಿಸ್ತೀವಿ. ಈ RBC ಏನ್ ಟೆಸ್ಟ್ ಮಾಡ್ತೀವಿ ಅಂದ್ರೆ MCV ಟೆಸ್ಟ್ ಅನ್ನ ಮಾಡಿಸ್ತೀವಿ. MCV ಅಂದ್ರೆ ಏನು? ಮೀನ್ ಕಾರ್ಪಸ್ಕ್ಯುಲರ್ ವಾಲ್ಯೂಮ್ ಅಂತ. ಮೀನ್ ಕಾರ್ಪಸ್ಕ್ಯುಲರ್ ವಾಲ್ಯೂಮ್ ಅಂತ ಅಂದ್ರೆ ಆ MCಗಳ ಒಂದು ಇದಿರ್ತಲ್ಲ, RBCಗಳಿರ್ತಲ್ಲ, RBCಗಳಲ್ಲಿರುವ ಒಂದು ಕಾರ್ಪಸ್ಕ್ಯುಲರ್ ಕಣಗಳಿರ್ತಾವಲ್ಲ, ಓಕೆ, ರೆಡ್ ಬ್ಲಡ್ಸ್ ಕಣಗಳ ಒಂದು ವಾಲ್ಯೂಮ್ ಅನ್ನು ಅಳತೆ ಮಾಡೋ ಒಂದು ಟೆಸ್ಟ್ ಮಾಡಿಸ್ತಾ ಬರುತ್ತೆ. ಈ ಟೆಸ್ಟ್ ಅಲ್ಲಿ ಈ ವಾಲ್ಯೂಮ್ ಎಷ್ಟಿರ್ಬೇಕು ಅಂದ್ರೆ 80 to 100 ಇರಬೇಕು. ಈ ವಾಲ್ಯೂಮ್ 80 to 100 ಇರಬೇಕು. ಇದನ್ನ ಎಂತ ಕರಿತೀವಿ? ನಾರ್ಮಲ್ ಅಂತ ಕರಿತೀವಿ. 80ಗಿನ ಕಡಿಮೆ ಇದ್ರೆ ಮೈಕ್ರೋಸೈಟಿಕ್ ಅಂತ ಕರಿತೀವಿ. ಮೈಕ್ರೋಸೈಟಿಕ್. 80ಗಿನ ಜಾಸ್ತಿ ಇರೋದು ಮ್ಯಾಕ್ರೋಸೈಟಿಕ್ ಅಂತ ಕರಿತೀವಿ. ಮ್ಯಾಕ್ರೋಸೈಟಿಕ್. ಮೈಕ್ರೋಸೈಟಿಕ್ ಮತ್ತೆ ಮ್ಯಾಕ್ರೋಸೈಟಿಕ್ ಅಂತ ಕರಿತೀವಿ. ಇದನ್ನ ಅಳತೆ ಮಾಡೋದಕ್ಕೆ ಬಳಸೋ ಒಂದು ಮಾನವನ್ನೇ ಫೆಮ್ಟೋಮೀಟರ್ ಇಂದ ಅಳತೆ ಮಾಡ್ತೀವಿ. ಫೆಮ್ಟೋ ಲೀಟರ್ ಇಂದ
ಅಳತೆ ಮಾಡ್ತೀವಿ. ಲೀಟರ್ ಯಾಕೆ ಅಂದರೆ ವಾಲ್ಯೂಮ್ನ ನಾವು ಇದನ್ನು ಮಾಡ್ತಾ ಇದೀವಿ, ಅದಕ್ಕೆ ಫೆಮ್ಟೋ ಲೀಟರಿಂದ ಅಳತೆ ಮಾಡ್ತೀವಿ. ಇದು ಆಲ್ಸೋ ವಿ ಆರ್ ಕಾಲ್ಡ್ ಎಸ್ 10⁻⁻15 ಓಕೆ ಮೀಟರ್, ಫೆಮ್ಟೋಮೀಟರ್, ಫೆಮ್ಟೋ ಲೀಟರ್. ಕ್ಲಿಯರ್? ಈ ಒಂದು ಮೈಕ್ರೋಸೈಟಿಕ್ ಮತ್ತು ಮ್ಯಾಕ್ರೋಸೈಟಿಕ್ ಈ ಒಂದು ವಾಲ್ಯೂಮ್ಗಿನ ಕಡಿಮೆ ಬಂದರೆ ಮೈಕ್ರೋಸೈಟಿಕ್ ಅನಿಮಿಯಾ ಬರುತ್ತೆ. ಈ ವಾಲ್ಯೂಮ್ಗಿನ ಜಾಸ್ತಿ ಬಂದರೆ ಮ್ಯಾಕ್ರೋಸೈಟಿಕ್ ಅನಿಮಿಯಾ ಬರುತ್ತೆ. ಓಕೆ, ಈ ಮೈಕ್ರೋಸೈಟಿಕ್ ಅನಿಮಿಯಾ ಬಗ್ಗೆ ಎಲ್ಲಿ ಕೇಳಿದ್ದಾನೆ? ಈಗ ನಮ್ಮ ಕ್ವಶನ್ ಅಲ್ಲಿ ಕೇಳಿದ್ದಾನೆ. ಓಕೆ, ಏನು ಕೇಳಿದ್ದಾನೆ? ಮೈಕ್ರೋಸೈಟಿಕ್ ಅನಿಮಿಯಾ ಡ್ಯಾಶ್ ಇಂದ ಉಂಟಾಗುತ್ತೆ ಅಂತ ಕೇಳಿದ್ದಾನೆ. ನೋಡಿ, ಈ ಮೈಕ್ರೋಸೈಟಿಕ್ ಅನಿಮಿಯಾ ಯಾವುದರಿಂದ ಉಂಟಾಗುತ್ತೆ ಅಂತ ಕೇಳಿದ್ದಾನೆ. ಆ ಮೈಕ್ರೋಸೈಟಿಕ್ ಅನಿಮಿಯಾ ಉಂಟಾಗೋದು ಯಾವುದರಿಂದ ಅಂದ್ರೆ ಐರನ್ ಡಿಫಿಷಿಯನ್ಸಿಯಿಂದ. ಯಾವುದರಿಂದ? ಐರನ್ ಡಿಫಿಷಿಯನ್ಸಿಯಿಂದ. ಈ ಐರನ್ ಯಾವುದರಿಂದ ದೊರೀತಾ ಬರುತ್ತೆ ನಮಗೆ ಆಹಾರದಲ್ಲಿ ಅಂದ್ರೆ ವಿಟಮಿನ್ ಓಕೆ 12 ಇಂದ, ವಿಟಮಿನ್ B12 ಇಂದ ಮತ್ತೆ ವಿಟಮಿನ್ B9 ಇಂದ ನಮಗೆ ಐರನ್ ದೊರೀತಾ ಬರುತ್ತೆ. ವಿಟಮಿನ್ B12 ಮತ್ತೆ B9 ಯಾವುದ್ರ ಬಗ್ಗೆ ಹೇಳ್ತಾ ಹೋಗುತ್ತಂದ್ರೆ B12 ಅಂದ್ರೆ ಏನು? ಸಯನೋಕೊಬಾಲಮೈನ್. ವಿಟಮಿನ್ B9 ಅಂದ್ರೆ ಫೋಲಿಕ್ ಆಸಿಡ್, ಇದರ ಒಂದು ಕೆಮಿಕಲ್ ಫೋಲಿಕ್ ಆಸಿಡ್. ಇವೆರಡರಿಂದ ನಮ್ಗೆ ಏನಾಗುತ್ತೆ? ಐರನ್ನು ನಮಗೆ ಸಫಿಷಿಯೆಂಟ್ ಆಗಿ ದೇಹಕ್ಕೆ ದೊರೀತಾ ಬರುತ್ತೆ. ನಿಮ್ಗೆ ಗೊತ್ತು, ಸ್ಕೂಲ್ಗಳಲ್ಲಿ, ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಐರನ್ ಓಕೆ ಅಥವಾ ಕಬ್ಬಿಣದ ಅಂಶದ ಕೊರತೆಯನ್ನು ಅಥವಾ ಅನಿಮಿಕ್ ಅನ್ನ ಹೋಗಲಾಡಿಸಲು ಏನ್ ಮಾಡ್ತಿದ್ರು? ಐರನ್ ಟಾಬ್ಲೆಟ್ ಅನ್ನ ಕೊಡ್ತಿದ್ರು. ಐರನ್ ಟಾಬ್ಲೆಟ್ ಇಸ್ ನಥಿಂಗ್ ಬಟ್ ಫೋಲಿಕ್ ಆಸಿಡ್ ಟಾಬ್ಲೆಟ್ಸ್. ಫೋಲಿಕ್ ಆಸಿಡ್ ಟಾಬ್ಲೆಟ್ಸ್. ಸಯನೋಕೊಬಲಿನ್ ಕೂಡ ಅಷ್ಟೇ. ಈ ಸಯನೋಕೊಬಲಿನ್ ಅಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊಪ್ಪುಗಳನ್ನ ತಿನ್ರಿ ಅಂತ ಹೇಳ್ತಾ ಇದ್ರಲ್ಲ, ಆ ಸೊಪ್ಪುಗಳನ್ನ ತಿಂದಾಗ ಏನಾಗುತ್ತೆ? ನಮಗೆ ಸಯನೋಕೊಬಲಿನ್ ಕಂಟೆಂಟ್ ಜಾಸ್ತಿ ಸಿಗ್ತಾ ಹೋಗುತ್ತೆ. ಲಿವರ್ ಓಕೆ, ಪ್ರಾಣಿಗಳ ಲಿವರ್ಗಳಾಗಿರ್ಬೋದು, ಓಕೆ ಸೊಪ್ಪುಗಳಾಗಿರ್ಬೋದು, ಮೀಟ್ ಆಗಿರ್ಬೋದು, ಇದರಲ್ಲೆಲ್ಲ ಐರನ್ ಕಂಟೆಂಟ್ ಜಾಸ್ತಿ ಸಿಗ್ತಾ ಹೋಗುತ್ತೆ. ಅದು ಸಯನೋಕೊಬಲಿನ್. ಇವೆರಡುಗಳ ಕೊರತೆ ಉಂಟಾದಾಗ ನಮಗೇನಾಗ್ತಾ ಹೋಗುತ್ತೆ? ಈ ಒಂದು ಮೈಕ್ರೋಸೈಟಿಕ್ ಅನಿಮಿಯಾ ಉಂಟಾಗ್ತಾ ಬರುತ್ತೆ. ಹಾಗಾದ್ರೆ ಇಲ್ಲಿ ಆಪ್ಷನ್ ಅಲ್ಲಿ ಕೊಟ್ಟಿರೋದು ನೋಡಿ ಅಂದ್ರೆ ವಿಟಮಿನ್ B12 ನ್ಯೂನತೆ ಅಂತ ಹೇಳಿದ್ದಾನೆ, ಫೋಲಿಕ್ ಆಮ್ಲದ ನ್ಯೂನತೆ ಅಂತ ಕೇಳಿದ್ರೆ 1 ಮತ್ತು 2 ಮೇಲಿನ ಯಾವುದೂ ಅಲ್ಲ. ಓಕೆ, ಈ ಆಪ್ಷನ್ ಯಾವುದೇ ಕಾರಣಕ್ಕೂ ಸರಿ ಆಗೋದಕ್ಕೆ ಕಾರಣನೇ ಇಲ್ಲ, ಸರಿ ಆಗದೇ ಇಲ್ಲ. ಯಾಕೆ ಹೇಳಿ? ಇಲ್ಲಿ ವಿಟಮಿನ್ B12 ಕೊಟ್ಟಿದ್ದಾನೆ, ವಿಟಮಿನ್ ಫೋಲಿಕ್ ಆಮ್ಲನೂ ಕೊಟ್ಟಿದ್ದಾನೆ. ಹಾಗಾದ್ರೆ 1 ಮತ್ತು 2 ಕೂಡ ರೈಟ್ ಆನ್ಸರ್ ಆಗ್ತವೆ. ಅರ್ಥ ಆಯ್ತಲ್ಲ? ಇದು ವಿಟಮಿನ್ ಮೇಲೆ ಕ್ವಶನ್ ಕೇಳಿದ್ದಾನೆ. ನಿಮಗೆ ಗೊತ್ತು ವಿಟಮಿನ್ಗಳು, ವಿಟಮಿನ್ ಅಲ್ಲಿ ತುಂಬಾ ತರದ ವಿಟಮಿನ್ಗಳಿದಾವೆ. ವಿಟಮಿನ್ ಎ ನ ಒಂದು ಕೆಮಿಕಲ್ ನೇಮ್ ಏನಂತ ಕರಿತಾ ಹೋಗ್ತೀವಿ? ರೆಟಿನಾಲ್. ಓಕೆ, ಇದರಿಂದ ಏನು ಕೊಡುತ್ತೆ? ಬಣ್ಣ ಕುರುಡುತನ ಅಥವಾ ಇರುಳು ಕುರುಡುತನ ಬರ್ತಾ ಹೋಗುತ್ತೆ. ಓಕೆ, ನೈಟ್ ಬ್ಲೈಂಡ್ನೆಸ್ ಬರ್ತಾ ಹೋಗುತ್ತೆ. ಯಾವುದರಿಂದ? ವಿಟಮಿನ್ ಎ ಇಂದ ನಿಶಾಂತತೆ ಅಂತ ಕರಿತಾ ಹೋಗ್ತಾರೆ, ನೈಟ್ ಬ್ಲೈಂಡ್ನೆಸ್ ಅಂತ ಕರಿತಾ ಹೋಗ್ತಾರೆ. ವಿಟಮಿನ್ ಎ ಇಂದ ರೆಟಿನಲ್. ವಿಟಮಿನ್ B1 ಥಯಾಮಿನ್. ಓಕೆ, ಈ ಥಯಾಮಿನ್ ಇಂದ ಯಾವ್ದು ಬರುತ್ತೆ? ಬೆರಿ ಬೆರಿ ರೋಗ ಬರ್ತಾ ಬರುತ್ತೆ. ನೆಕ್ಸ್ಟ್ ವಿಟಮಿನ್ B2, ನೆಕ್ಸ್ಟ್ ವಿಟಮಿನ್ B3, ವಿಟಮಿನ್ B5, ವಿಟಮಿನ್ B6, ವಿಟಮಿನ್ B9, ವಿಟಮಿನ್ B12 ಈ ರೀತಿ ಬರ್ತವೆ. ಈ ತರದ ವಿಟಮಿನ್ ಬಿಗಳನ್ನ ನಾವೆಂದು ಕರಿತೀವಿ? ಬಿ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಎಲ್ಲರೂ ಬಿ ಕಾಂಪ್ಲೆಕ್ಸ್ ಟಾಬ್ಲೆಟ್ ಅನ್ನ ಕೇಳಿದ್ರಲ್ಲ, ಆ ಬಿ ಕಾಂಪ್ಲೆಕ್ಸ್ ಟಾಬ್ಲೆಟ್ ಅನ್ನ ತಗೊಂಡ್ರೆ ಈ ವಿಟಮಿನ್ ಬಿ ಇದಾವಲ್ಲ, ಇಷ್ಟು ಬಿ ಕೊರತೆಗಳನ್ನ ನೀವು ಹೋಗಲಾಡಿಸ್ಬಿಟ್ಟು ಏನ್ ಮಾಡ್ತಾ ಹೋಗುತ್ತೆ? ನಮ್ಮ ದೇಹಕ್ಕೆ ಒಂದು ಪ್ರೊಡಕ್ಷನ್ ಕೊಡ್ತಾ ಬರುತ್ತೆ ಬಿ ಕಾಂಪ್ಲೆಕ್ಸ್ ಟಾಬ್ಲೆಟ್. ಓಕೆ, ವಿಟಮಿನ್ B2 ರೈಬೋಫ್ಲೇಮಿನ್, ವಿಟಮಿನ್ B3 ನಿಯಾಸಿನ್, ವಿಟಮಿನ್ B5 ಪ್ಯಾಂಥೋಜೆನಿಕ್ ಆಸಿಡ್, ವಿಟಮಿನ್ B6 ಪಿರಿಡಾಕ್ಸಿನ್, ವಿಟಮಿನ್ B9 ಫೋಲಿಕ್ ಆಸಿಡ್, ವಿಟಮಿನ್ B12 ಸಯನೋಕೊಬಲಿನ್. ಓಕೆ, ನೆಕ್ಸ್ಟ್ ವಿಟಮಿನ್ ಸಿ ಏನಂತ ಕರಿತಾ ಹೋಗ್ತೀವಿ? ಓಕೆ, ವಿಟಮಿನ್ ಸಿ ಏನಂತ ಕರಿತೀವಿ? ಅಸ್ಕಾರ್ಬಿಕ್ ಆಮ್ಲ ಅಂತ ಕರಿತಾ ಹೋಗ್ತೀವಿ, ಅಸ್ಕಾರ್ಬಿಕ್ ಆಸಿಡ್ ಅಂತ ಕರಿತಾ ಹೋಗ್ತೀವಿ. ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗಗಳು ಯಾವುವು ಅಂದ್ರೆ ಸ್ಕರ್ವಿ ರೋಗಗಳು. ಅಂದ್ರೆ ಹುಳಿ ಹಣ್ಣು ಪದಾರ್ಥಗಳನ್ನ ತಿಂದ್ರೆ ನಮಗೆ ವಿಟಮಿನ್ ಸಿ ಕೊರತೆ ಉಂಟಾಗೋದಿಲ್ಲ. ನೆಕ್ಸ್ಟ್ ವಿಟಮಿನ್ ಡಿ, ಇದು ಕ್ಯಾಲ್ಸಿಫೆರಲ್ ಅಂತ ಕರಿತಾ ಹೋಗ್ತೀವಿ. ಕ್ಯಾಲ್ಸಿಫೆರಲ್ ಅಂದ್ರೆ ಇದರಿಂದ ಕೊರತೆಯಿಂದ ಯಾವ ರೋಗ ಬರ್ತಾ ಹೋಗುತ್ತೆ? ರಿಕೆಟ್ಸ್ ರೋಗ ಬರ್ತಾ ಹೋಗುತ್ತೆ. ರಿಕೆಟ್ಸ್ ರೋಗ ಆಲ್ಸೋ ವಿ ಆರ್ ಕಾಲ್ಡ್ ಆಸ್ ಆಸ್ಟಿಯೋಮಲಾಸಿಸ್ ಅಥವಾ ಆಸ್ಟಿಯೋಪೊರಾಸಿಸ್ ಅಂತ ಕರಿತಾ ಹೋಗ್ತಾರೆ. ಅಂದ್ರೆ ಮೂಳೆಗಳಲ್ಲಿ ಸ್ಮೂತ್ ಆಗೋದು ಅಥವಾ ಮೂಳೆಗಳು ರಂಧ್ರ ಆಗೋದಕ್ಕೆ ಏನಂತ ಕರಿತೀವಿ? ಆಸ್ಟಿಯೋಪೊರಾಸಿಸ್ ಅಂತ ಕರಿತಾ ಹೋಗ್ತೀವಿ. ಇದು ವಿಟಮಿನ್ ಡಿ ಕೊರತೆಯಿಂದ ಬರ್ತಾ ಹೋಗುತ್ತೆ, ರಿಕೆಟ್ಸ್ ಅಥವಾ ಆಸ್ಟಿಯೋಮಲಾಸಿಸ್ ಮತ್ತೆ ಆಸ್ಟಿಯೋಪೊರಾಸಿಸ್ಗಳು. ನೆಕ್ಸ್ಟ್ ವಿಟಮಿನ್ ಇ ಅನ್ನ ಏನಂತ ಕರಿತಾ ಹೋಗ್ತೀವಿ ಅಂದ್ರೆ ಟೋಕೋಫೆರಾಲ್ ಅಂತ ಕರಿತಾ ಹೋಗ್ತೀವಿ. ಟೋಕೋಫೆರಾಲ್, ಈ ಟೋಕೋಫೆರಾಲ್ ಇಂದ ವಿಟಮಿನ್ ಇ ಕೊರತೆಯಿಂದ ಯಾವ ರೋಗಗಳು ಬರ್ತಾ ಹೋಗ್ತಾರೆ?
ಇವರು ಸ್ಟೆರಾಯ್ಡ್ ಆಗ್ತಾ ಬರ್ತಾರೆ, ಬಂಜೆತನ ಉಂಟಾಗ್ತಾ ಬರುತ್ತೆ ವಿಟಮಿನ್ ಇ ಕೊರತೆಯಿಂದ. ನೆಕ್ಸ್ಟ್ ವಿಟಮಿನ್ ಕೆ, ಇದನ್ನ ಎಂತ ಕರಿತೀವಿ, ಕ್ಯಾಲ್ಸಿಕ್ವೆನಿನ್ ಅಂತ ಕರಿತಾ ಹೋಗ್ತೀವಿ, ಟೋಕೋಕ್ವೆಲಿನ್ ಅಂತ ಕರಿತಾ ಹೋಗ್ತೀವಿ, ಪಾಲಿಕ್ವೆನಿನ್ ಅಂತ ಕರಿತಾ ಹೋಗ್ತೀವಿ. ಪಾಲಿಕ್ವೆನಿನ್ ನಲ್ಲಿ ಈ ಒಂದು ಕೊರತೆಯಿಂದ ರಕ್ತ ಹೆಪ್ಪುಗಟ್ಟದಂತ ಒಂದು ತೊಂದರೆಗಳು ಉಂಟಾಗ್ತಾ ಬರ್ತವೆ. ಯಾವುದು ವಿಟಮಿನ್ ಕೆ ಕೊರತೆಯಿಂದ ಏನಾಗುತ್ತೆ, ರಕ್ತ ಹೆಪ್ಪುಗಟ್ಟೋದಿಲ್ಲ, ಆ ಥರದ ಒಂದು ಪ್ರಾಬ್ಲಮ್ ಉಂಟಾಗ್ತಾ ಬರ್ತವೆ. ಆ ರಕ್ತ ಹೆಪ್ಪುಗಟ್ಟಬೇಕು ಅಂದ್ರೆ ಬೇಕಾಗೋ ಒಂದು ಧಾತು ಅಥವಾ ಎಲಿಮೆಂಟ್ ಅಂದ್ರೆ ಯಾವುದು, ಕ್ಯಾಲ್ಸಿಯಂ. ಓಕೆ, ಇಷ್ಟು ಇದಕ್ಕೆ ಸರಿಯಾದ ಉತ್ತರ ಯಾವ್ದಾಗಿರುತ್ತೆ, ಮೂರನೇ ಅಂಶ, ಬೋತ್ 1 and 2. ಓಕೆ, ಈ ಕ್ವಶನ್ ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ ಇದು. ಈ ಕ್ವಶನ್ ಏನಿದೆ, ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ ಇದೆ. ಇಲ್ಲಿ ಈ ಕ್ವಶನ್ ಅಲ್ಲಿ ತುಂಬಾ, ಈ ಒಂದು ಎಕ್ಸಾಮ್ ಅಲ್ಲಿ ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ 4 ಕ್ವಶನ್ ಕೇಳಿದ್ದಾನೆ. ಓಕೆ ಓಕೆ, ಇದೊಂದು ಚಾಪ್ಟರ್ ಅಂತ ನಾವು ಓದೋದೇ ಇರೋದಿಲ್ಲ, ಇದು ಚಾಪ್ಟರ್ ಅಂತಾನೆ ಓದಿರಲ್ಲ, ಸಪ್ರೇಟ್ ಆಗಿ ಓದೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ನಮಗೆ ಭೂಮಿಯ ಉಗಮ ಆದಾಗ ಅಥವಾ ಜೀವಿಯ ಜಗತ್ತುಗಳಾದಾಗ ಈ ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ ಹೇಳ್ತಾ ಹೋಗ್ತಾರೆ. ಜಿಯೋಗ್ರಫಿಲಿ ನೀವು ನೋಡ್ತಾನೆ ಹೋಗ್ತೀರಾ. ಇದನ್ನ 1928ರಲ್ಲಿ ಜಾರ್ಜಸ್ ಲೆಮಿಟ್ರೇನ್ ಅವ್ರು ಏನ್ ಮಾಡ್ತಾರೆ, ಬಿಗ್ ಬ್ಯಾಂಗ್ ಥಿಯರಿನ ಮಂಡಿಸ್ತಾ ಬರ್ತಾರೆ. 1928 ಯಾರು, ಜಾರ್ಜಸ್ ಲೆಮಿಟ್ರೇನ್ ಅವರು ಇದನ್ನ ಮಂಡಿಸ್ತಾ ಬರ್ತಾರೆ. ಈ ಬಿಗ್ ಬ್ಯಾಂಗ್ ಥಿಯರಿ ಬಗ್ಗೆ ಇಲ್ಲೊಂದು ಕೆಲವೊಂದು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಮಹಾಸ್ಫೋಟ ಸಿದ್ಧಾಂತವು ಇದನ್ನು ಪ್ರತಿಪಾದಿಸುತ್ತದೆ ಅಂತ ಹೇಳಿದ್ದಾರೆ. ವಿಶ್ವವು ಮೊದಲಿನಿಂದಲೂ ಪ್ರಸ್ತುತ ರೀತಿಯಲ್ಲೇ ಅಸ್ತಿತ್ವದಲ್ಲಿತ್ತು. ದ ಯೂನಿವರ್ಸ್ ಹ್ಯಾಸ್ ಆಲ್ವೇಸ್ ಎಕ್ಸಿಸ್ಟೆಡ್ ಇನ್ ಇಟ್ಸ್ ಕರೆಂಟ್ ಸ್ಟೇಟ್. ವಿಶ್ವ ತೀವ್ರವಾದ ದಟ್ಟ ಮತ್ತು ಬಿಸಿ ಬಿಂದುವಿನ ಸಾಧಾರಣ 13.8 ಬಿಲಿಯನ್ ವರ್ಷಗಳ ಹಿಂದೆ ಅದ್ವಿತೀಯ ನಿರ್ಮಾಣಗೊಂಡಿತು. ಓಕೆ, ಅವರು ಒಂದು ನೇಮಿನ ಏನು ಕೊಟ್ಟಿದ್ದಾರೆ, ನಂಬರಿಂಗ್ ಅನ್ನು ಕೊಟ್ಟಿದ್ದಾರೆ, 13.8 ಬಿಲಿಯನ್ ಇಯರ್ಸ್ ಎಗೋ ಅಂತ. ದಿ ಯೂನಿವರ್ಸ್ ಆರಿಜಿನೇಟೆಡ್ ಫ್ರಮ್ ಎ ಸಿಂಗ್ಯುಲರ್ ಎಕ್ಸ್ಟ್ರೀಮ್ಲಿ ಡೆನ್ಸ್ ಅಂಡ್ ಆಟ್ ಪಾಯಿಂಟ್ ಅಪ್ರಾಕ್ಸಿಮೇಟ್ಲಿ 13.8 ಮಿಲಿಯನ್ ಇಯರ್ ಎಗೋ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ದಿ ಯೂನಿವರ್ಸ್ ಕಾಂಟ್ರಾಕ್ಷನ್ ಟುವರ್ಡ್ಸ್ ಎ ಸೆಂಟ್ರಲ್ ಪಾಯಿಂಟ್, ಅಂದ್ರೆ ಯೂನಿವರ್ಸ್ ಏನಾಗ್ತಿದೆ, ಕಾಂಟ್ರಾಕ್ಷನ್ ಆಗ್ತಿದೆ, ಸೆಂಟ್ರಲ್ ಪಾಯಿಂಟ್ ಕಡೆಗೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ದಿ ಯೂನಿವರ್ಸ್ ಎಕ್ಸ್ಪ್ಯಾನ್ಷನ್ ಸ್ಲೋಲಿ ಡ್ಯೂ ಟು ಗ್ರಾವಿಟೇಷನಲ್ ಫೋರ್ಸ್ ಅಂತ ಕರೀತಾರೆ. ಯೂನಿವರ್ಸ್ ಏನಾಗ್ತಿದೆ, ಎಕ್ಸ್ಪ್ಯಾನ್ಷನ್ ಆಗ್ತಿದೆ ಡ್ಯೂ ಟು ಗ್ರಾವಿಟೇಷನ್ ಫೋರ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದ್ರೊಳಗಡೆ ಯಾವುದು ಸರಿಯಾದ ಉತ್ತರ ಅಂದ್ರೆ ನಮಗೆ ಈ ಎರಡನೇದು ಸರಿಯಾದ ಉತ್ತರ ಆಗ್ತಾ ಬರ್ತದೆ. ದಿ ಯೂನಿವರ್ಸ್ ಆರಿಜಿನೇಟೆಡ್ ಫ್ರಮ್ ಎ ಸಿಂಗ್ಯುಲರ್ ಎಕ್ಸ್ಟ್ರೀಮ್ಲಿ ಡೆನ್ಸ್ ಅಂಡ್ ಹಾಟ್ ಪಾಯಿಂಟ್ ಅಪ್ರಾಕ್ಸಿಮೇಟ್ಲಿ 13.8 ಬಿಲಿಯನ್ ಇಯರ್ ಎಗೋ ಅಂತ ಹೇಳಿದಲ್ಲ, ಇದು ಸರಿಯಾದ ಉತ್ತರ. ಜಾರ್ಜಸ್ ಲೆಮಿಟ್ರೆ ಹೇಳಿದ ಪ್ರಕಾರ ಯೂನಿವರ್ಸ್ ಏನಾಗಿರುತ್ತೆ, ಈ ರೀತಿ ಯೂನಿವರ್ಸ್ ಏನಾಗುತ್ತೆ, ಎಕ್ಸ್ಪ್ಯಾನ್ಷನ್ ಆಗ್ತಾ ಇದೆ. ಯೂನಿವರ್ಸ್ ಯಾವ್ರಿಂದ ಎಕ್ಸ್ಪ್ಯಾನ್ಷನ್ ಆಗ್ತಿದೆ ಅಂದ್ರೆ ಡಾರ್ಕ್ ಎನರ್ಜಿಗಳಿಂದ ಏನಾಗ್ತಿದೆ, ಯೂನಿವರ್ಸ್ ಎಕ್ಸ್ಪ್ಯಾನ್ಷನ್ ಆಗ್ತಾ ಇದೆ. ವರ್ಷಕ್ಕೆ ಯೂನಿವರ್ಸ್ ಏನಾಗ್ತಿದೆ, ಎಕ್ಸ್ಪ್ಯಾನ್ಷನ್ ಆಗ್ತಾ ಇದೆ ಅಂತ ಹೇಳ್ತಾ ಇದೆ. ಈ ಯೂನಿವರ್ಸ್ ಯಾವಾಗ ಉಗಮ ಆಯಿತು ಅಂದಾಗ ಸಿಂಗಲ್ ಪಾರ್ಟಿಕಲ್, ಈ ಸಿಂಗಲ್ ಪಾರ್ಟಿಕಲ್ 10⁻⁻32 ಸೆಕೆಂಡ್ ಅಲ್ಲಿ ಏನಾಗುತ್ತೆ, ಕಾಸ್ಮಿಕ್ ಇನ್ಫ್ಲೇಷನ್ ಆಗ್ತಾ ಬರುತ್ತೆ. ಈ ಕಾಸ್ಮಿಕ್ ಇನ್ಫ್ಲೇಷನ್ ಅಂತ ಕರೀತಾರೆ. ಕಾಸ್ಮಿಕ್ ಇನ್ಫ್ಲೇಷನ್ ಆಗ್ತಾ ಬರುತ್ತೆ. ಈ ಕಾಸ್ಮಿಕ್ ಇನ್ಫ್ಲೇಷನ್ ಅಂದ್ರೆ ಏನಿಲ್ಲ, ಸೂರ್ಯನ ಬೆಳಕಿನ ವೇಗಕ್ಕಿಂತ ಅತಿ ವೇಗದಲ್ಲಿ ಚಲಿಸುವ ಕಣಗಳು ಏನಾಗ್ತವೆ, ಉದ್ಭವವಾಗ್ತವೆ. ಅದು 10⁻⁻13 ಸೆಕೆಂಡ್ ಅಲ್ಲಿ ಉದ್ಭವ ಆಗುತ್ತೆ. ಆ ಒಂದು ಪಾಯಿಂಟ್ ಓಕೆ ಏನಾಗುತ್ತೆ, ಹೊರಗಡೆ ಬರುತ್ತೆ. ಇಲ್ಲಿಂದ ಆ ಒಂದು ಸಿಂಗಲ್ ಪಾಯಿಂಟ್ ಏನ್ ಮಾಡುತ್ತೆ, ಇಲ್ಲಿಂದ ಹೊರಗಡೆ ಬರುತ್ತೆ. ಓಕೆ, ಇಲ್ಲಿಂದ ಹೊರಗಡೆ ಬಂದಾಗ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ, ಈ ಒಂದು ಸ್ಟೇಜ್ ಅಲ್ಲಿ ಅಂದ್ರೆ 1 ಮೈಕ್ರೋ ಸೆಕೆಂಡ್ ಅಲ್ಲಿ ಏನಾಗ್ತಾ ಬರುತ್ತೆ, ಇವು ಇಲ್ಲಿ ಪ್ರೋಟಾನ್ಸ್ ಮತ್ತೆ ನ್ಯೂಟ್ರಾನ್ಸ್, ಓಕೆ ನೆಕ್ಸ್ಟ್ ಓಕೆ ಎಲೆಕ್ಟ್ರಾನ್ಸ್ಗಳು ಉದ್ಭವ ಆಗ್ತವೆ. ನ್ಯೂಟ್ರಾನ್ಸ್ ಎಲೆಕ್ಟ್ರಾನ್ಸ್ಗಳಲ್ಲಿ ಉದ್ಭವ ಆಗ್ತವೆ. ಅಲ್ಲಿಂದ ನೆಕ್ಸ್ಟ್ ಹೊರಗಡೆ ಬಂದಾಗ ಏನಾಗ್ತಾ ಹೋಗುತ್ತೆ, 3 ಸೆಕೆಂಡ್ಸ್ ಅಲ್ಲಿ ಒಂದು ಆಟಮ್ ಉತ್ಪಾದನೆ ಆಗುತ್ತೆ. ಓಕೆ, ಒಂದು ಆಟಮ್ ಏನಾಗುತ್ತೆ, ಪ್ರೊಡ್ಯೂಸ್ ಆಗ್ತಾ ಬರುತ್ತೆ. ಆಟಮ್ ಅಂದ್ರೆ ಯಾವುದೋ ಒಂದು ಆಟಮ್, ಡಸ್ಟ್ ಪಾರ್ಟಿಕಲ್ಸ್ ಯಾವುದೋ ಒಂದು ಆಟಮ್ ಏನಾಗುತ್ತೆ, ಪ್ರೊಡ್ಯೂಸ್ ಆಗ್ತಾ ಬರುತ್ತೆ. ಅಲ್ಲಿಂದ ನೆಕ್ಸ್ಟ್ ಬಂದಾಗ ಏನಾಗ್ತಾ ಹೋಗುತ್ತೆ, 3800 ಇಯರ್ಸ್ ಅಲ್ಲಿ ಏನಾಗ್ತಾ ಬರುತ್ತೆ, ಒಂದು ಗ್ಯಾಲಾಕ್ಸಿಗಳ ಉಗಮ ಆಗ್ತಾ ಬರುತ್ತೆ. ಅಲ್ಲಿಂದ ನೆಕ್ಸ್ಟ್ ಹೀಗೆ ಬಂದಾಗ ಅಲ್ಲಿ ನ್ಯೂಕ್ಲಿಯರ್ ಫ್ಯೂಷನ್ ಸ್ಟಾರ್ಟ್ ಆಗ್ತಾ ಬರುತ್ತೆ. ಅಂದ್ರೆ 200 ಮಿಲಿಯನ್ ಇಯರ್ ಹಿಂದ್ಗಡೆ. ಓಕೆ, ನೆಕ್ಸ್ಟ್ 13.8 ಬಿಲಿಯನ್ಗೆ ಮಾನವ ಕಾಣಿಸ್ತಾ ಬರ್ತಾನೆ, ಹ್ಯೂಮನ್ ಉಗಮ ಆಗ್ತಾ ಬರುತ್ತೆ, ಮನುಷ್ಯ ಉಗಮ ಆಗ್ತಾ ಬರ್ತಾನೆ. ಓಕೆ, 13.8 ಬಿಲಿಯನ್ ಇಯರ್ ಅಲ್ಲಿ ಮನುಷ್ಯ ಏನಾಗ್ತಾನೆ, ಹುಡ್ತಾ ಬರ್ತಾನೆ. ಓಕೆ, ಹೀಗೆ ಏನಾಗಿದೆ, ಯೂನಿವರ್ಸು ಈ ಒಂದು ಪಾಯಿಂಟ್ ಇಂದ ಎಕ್ಸ್ಪೆಂಡ್ ಆಗ್ತಾ ಬಂದಿದೆ. ಹಾಗಾದ್ರೆ ಇಲ್ಲಿ ಆಪ್ಷನ್ ಅಲ್ಲಿ ನೋಡ್ಬೋದು, ದಿ ಯೂನಿವರ್ಸ್ ಆಲ್ವೇಸ್ ಎಕ್ಸೈಟೆಡ್ ಇನ್ ಕರೆಂಟ್ ಸ್ಟೇಟ್ ಅಂದ್ರೆ ಮೊದಲೇ ಯೂನಿವರ್ಸ್ ರೆಡಿ ಆಗಿ ಕುಂತಿತ್ತು ಅಂದ್ರೆ ಇಲ್ಲ, ಇದು ರಾಂಗ್ ಆಗುತ್ತೆ. ದಿ ಯೂನಿವರ್ಸ್ ಆರಿಜಿನೇಟೆಡ್ ಫ್ರಮ್ ಎ
13.8 ಬಿಲಿಯನ್ ಇಯರ್ ಎಗೋ, ಎಸ್ ಎಕ್ಸಾಕ್ಟ್ಲಿ ಕರೆಕ್ಟ್. 13.8 ಇಯರ್ ಎಗೋ ಏನಾಗಿದೆ, ಜೋಸೆಫ್ ಲೆಮೆಟ್ರಿ ಅವರು ಮಂಡಿಸಿದಂಥ ಬಿಗ್ ಬ್ಯಾಂಗ್ ಥಿಯರಿ ಪ್ರಕಾರ ಇದು ಅಲ್ಲಿಂದ ಸ್ಟಾರ್ಟ್ ಆಗಿದೆ. ದಿ ಯೂನಿವರ್ಸ್ ಇಸ್ ಕಾಂಟ್ರಾಕ್ಟ್. ಯೂನಿವರ್ಸ್ ಕಾಂಟ್ರಾಕ್ಟ್ ಆಗ್ತಿದೆಯಾ? ಇಲ್ಲ. ಏನಾಗ್ತಿದೆ? ಎಕ್ಸ್ಪ್ಯಾನ್ಷನ್ ಆಗ್ತಿದೆ. ಈ ರೀತಿ ಎಕ್ಸ್ಪ್ಯಾನ್ಷನ್ ಆಗ್ತಿದೆ, ಅದಕ್ಕೋಸ್ಕರ ಇದು ಕೂಡ ರಾಂಗ್ ಆನ್ಸರ್. ದಿ ಯೂನಿವರ್ಸ್ ಎಕ್ಸ್ಪ್ಯಾನ್ಷನ್ ಇಸ್ ಸ್ಲೋಲಿ ಡೌನ್ ಡ್ಯೂ ಟು ದಿ ಗ್ರಾವಿಟೇಷನ್ ಫೋರ್ಸ್. ಡೌನ್ ಆಗ್ತಿಲ್ಲ, ಸ್ಲೋಲಿ ಏನಾಗ್ತಿದೆ? ಎಕ್ಸ್ಪ್ಯಾಂಡ್ ಆಗ್ತಾ ಹೋಗ್ತಿದೆ. ಇದು ಗ್ರಾವಿಟೇಷನ್ ಫೋರ್ಸ್ ಇಂದ ಆಗ್ತಿಲ್ಲ, ಬ್ಲಾಕ್ ಡಾರ್ಕ್ ಎನರ್ಜಿಗಳಿಂದ ಆಗ್ತಿದೆ. ಕಪ್ಪು ಶಕ್ತಿಗಳಿಂದ ಆಗ್ತಾ ಇದೆ, ಡಾರ್ಕ್ ಎನರ್ಜಿಗಳಿಂದ ಆಗ್ತಿದೆ. ಇದು ಯಾವುದೇ ಕಾರಣಕ್ಕೂ ಗ್ರಾವಿಟೇಷನ್ ಫೋರ್ಸ್ ಇಂದ ಆಗ್ತಾ ಇಲ್ಲ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ವಿಶ್ವವು ತೀವ್ರವಾದ ದಟ್ಟ ಮತ್ತು ಬಿಸಿ ಬಿಂದುವಿನ ಸಾಧಾರಣ 13.8 ಬಿಲಿಯನ್ ವರ್ಷಗಳ ಹಿಂದೆ ಅದ್ವಿತೀಯವಾಗಿ ನಿರ್ಮಾಣಗೊಂಡಿದೆ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಈ ಥರದ ಕ್ವಶನ್ಸು ಔಟ್ ಆಫ್ ಸಿಲೆಬಸ್ ಅನ್ಕೋಬೇಡಿ. ಇದು ಜಿಯೋಗ್ರಫಿಲಿ ನಿಮಗೆ ವಿಶ್ವವನ್ನು ಮಾಡಬೇಕಾದ್ರೆ ಇಲ್ಲಿ ಬಿಗ್ ಬ್ಯಾಂಗ್ ಥಿಯರಿಯ ಬಗ್ಗೆ ನಿಮಗೆ ಒಂದು ಪಿಕ್ಚರ್ ಇರಲೇಬೇಕು. ಓಕೆ, ಅದರ ಬಗ್ಗೆ ಒಂದು ಗಮನ ಕೊಡಲೇಬೇಕಾಗುತ್ತೆ. ಸೆಕೆಂಡ್, ಅದು ಕೂಡ ಬಿಗ್ ಬ್ಯಾಂಗ್ ಥಿಯರಿಯ ಬಗ್ಗೆ ಇದೆ. ಮಹಾಸ್ಫೋಟದಿಂದ ವಿಶ್ವದ ಉಗಮವು ಕೆಳಗೆ ಕೊಟ್ಟಿರುವ ಯಾವ ಸರಿಯಾದ ಕ್ರಮಗಳಿಂದ ಪ್ರತಿನಿಧಿಸುತ್ತದೆ ಅಂತ ಕೇಳಿದರೆ, ಈಗ ತಾನೇ ನಾನು ಹೇಳ್ತಾ ಹೋಗಿದ್ದೀನಿ ಬಿಗ್ ಬ್ಯಾಂಗ್ ಥಿಯರಿ ಯಾವ ರೀತಿ ಆಗ್ತಾ ಹೋಯಿತು ಅಂತ. ಈಗ ಅದರ ಮೇಲೆ ನೀವು ಇದನ್ನ ಆನ್ಸರ್ ಯಾವ್ದು ಬರುತ್ತೆ ಅಂತ ನೋಡ್ತಾ ಹೋಗ್ಬೋದು. ಫಸ್ಟು ಅಣುಗಳ ರಚನೆ ಆಗುತ್ತೆ, ಪ್ರೋಟಾನ್ಗಳು ಮತ್ತು ನ್ಯೂಟ್ರಾನ್ಗಳ ರಚನೆ ಆಗುತ್ತೆ, ಶರವೇಗದ ಹಿನ್ನಡೆ. ಓಕೆ, ಶರವೇಗದ ಹಿನ್ನಡೆ ಅಂದರೆ ಓಕೆ ನಾನು ಹೇಳಿದ ಕಾಸ್ಮಿಕ್ ಇನ್ಫ್ಲೇಷನ್ ಅಂತ ಹೇಳಿದ್ನಲ್ಲ, ಅದು ಕಾನ್ಫ್ಲಿಕ್ಟ್ ಇನ್ಫ್ಲೇಷನ್ ಅಂದರೆ ಹಿನ್ನಡೆ ಆಗಲ್ಲ, ಶರವೇಗದ ಮುನ್ನಡೆ ಆಗ್ತಾ ಬರುತ್ತೆ. ಶರವೇಗದ ಅಂದರೆ 10⁻⁻32 ಸೆಕೆಂಡಲ್ಲಿ ಒಂದು ಪಾರ್ಟಿಕಲ್ ಬರ್ತಾ ಇದೆ ಅಂದರೆ ಬಾಣ ಬಿಡೋಕ್ಕಿಂತ ಸ್ಪೀಡಾಗಿ ಬರ್ತಾ ಇದೆ, ಗುಂಡು ಅಥವಾ ಬುಲೆಟ್ ಹೋಗೋ ಸ್ಪೀಡಕ್ಕಿಂತ ಬರ್ತಾ ಇದೆ ಅಂತ. ಅಷ್ಟು ಸೆಕೆಂಡಲ್ಲಿ ಅದೇನಾಗ್ತಿದೆ, ಲೈಟ್ಗಿಂತ ಹೆಚ್ಚು ಸ್ಪೀಡಲ್ಲಿ ಹೋಗ್ತಾ ಇದೆ. ಅಷ್ಟು ಕಡಿಮೆ ಸೆಕೆಂಡಲ್ಲಿ ಲೈಟ್ಗಿಂತ ಹೆಚ್ಚು ಸ್ಪೀಡಲ್ಲಿ ಹೋಗ್ತಾ ಇದೆ ಅಂದರೆ ಅದು ಶರವೇಗ ಅಂತ ಕರಿತಾ ಹೋಗ್ತೀವಿ, ಅಥವಾ ಇನ್ಫ್ಲೇಷನ್, ಕಾಸ್ಮಿಕ್ ಇನ್ಫ್ಲೇಷನ್ ಅಂತ ಕರಿತಾ ಹೋಗ್ತೀವಿ. ಶರವೇಗ ಹಿಗ್ಗುವಿಕೆ ಫಸ್ಟ್ ಆಗುತ್ತೆ, ನೆಕ್ಸ್ಟ್ ಪ್ರೋಟಾನ್ಗಳ ಮತ್ತು ನ್ಯೂಟ್ರಾನ್ಗಳ ರಚನೆ ಆಗುತ್ತೆ, ನೆಕ್ಸ್ಟ್ ಅಣುಗಳ ರಚನೆ ಆಗುತ್ತೆ ಅಂತ ಹೇಳಿದ್ದೇನೆ. ಓಕೆ, ಲಾಸ್ಟ್ ಸ್ಲೈಡಲ್ಲಿ ಹೇಳಿದಂತೆ ನೋಡಿ, ಫಸ್ಟ್ ಏನಾಗುತ್ತೆ? ಇನ್ಫ್ಲೇಷನ್, ಕಾಸ್ಮಿಕ್ ಇನ್ಫ್ಲೇಷನ್ ಆಗ್ತಾ ಬರುತ್ತೆ. ಸೂಪರ್ ಫಾಸ್ಟ್ ಇನ್ಫ್ಲೇಷನ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ, ಅಥವಾ ಕಾಸ್ಮಿಕ್ ಇನ್ಫ್ಲೇಷನ್ ಅಂತ ಕರಿತಾ ಹೋಗ್ತಾರೆ. ನೆಕ್ಸ್ಟ್ ಫಾರ್ಮೇಷನ್ ಆಫ್ ಪ್ರೋಟಾನ್ ಆಗುತ್ತೆ, ಎಸ್ ಎಕ್ಸಾಕ್ಟ್ಲಿ ಕರೆಕ್ಟ್. ಅಂಡ್ ನ್ಯೂಟ್ರಾನ್ ಆಗುತ್ತೆ, ಎಕ್ಸಾಕ್ಟ್ಲಿ ಕರೆಕ್ಟ್. ಫಾರ್ಮೇಷನ್ ಆಫ್ ಆಟಮ್ ಆಗುತ್ತೆ, ಇದು ಕೂಡ ಕರೆಕ್ಟ್ ಆಗುತ್ತೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ 2 ಸರಿಯಾದ ಉತ್ತರ ಆಗ್ತಾ ಬರುತ್ತೆ. ಓಕೆ, ನೆಕ್ಸ್ಟ್, ವಿಶ್ವದ ವಿಸ್ತೀರ್ಣೆಯಲ್ಲಿ ಕತ್ತಲೆ ಶಕ್ತಿ ಅಥವಾ ಡಾರ್ಕ್ ಎನರ್ಜಿಯ ಪಾತ್ರವೇನು ಅಂತ ಕೇಳಿದ್ದಾನೆ. ವಾಟ್ ಈಸ್ ದ ರೋಲ್ ಆಫ್ ಡಾರ್ಕ್ ಎನರ್ಜಿ ಇನ್ ಯೂನಿವರ್ಸ್ ಎಕ್ಸ್ಪ್ಯಾನ್ಷನ್? ಯೂನಿವರ್ಸ್ ಏನಾಗ್ತಿದೆ? ಎಕ್ಸ್ಪ್ಯಾನ್ಷನ್ ಆಗ್ತಿದೆ. ಓಕೆ, ಇದನ್ನ ಯಾರು ಹೇಳ್ತಾರೆ? ಹೆಬೆಲ್ ಹೇಳ್ತಾ ಬರ್ತಾನೆ. ಓಕೆ, ಹೆಬೆಲ್ ಹೇಳ್ತಾನೆ ನಮ್ಮ ಯೂನಿವರ್ಸ್ ಏನಾಗ್ತಿದೆ, ಎಕ್ಸ್ಪ್ಯಾನ್ಷನ್ ಆಗ್ತಾ ಇದೆ ಅಂತ ಹೇಳ್ತಾ ಬರ್ತಾನೆ. ಈ ಹೆಬೆಲ್ ಹೇಳಿದಾದ್ಮೇಲೆ ಏನಾಗುತ್ತೆ, ಈ ಮಂಗಳದ ಗ್ರಹಗಳ ಮೇಲೆ ಅತಿ ಹೆಚ್ಚು ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಅಲ್ಲಿ ಏನೇನು ಸೈಂಟಿಸ್ಟ್ಗಳು ಅದರ ಮೇಲೆ ಹೆಚ್ಚು ಗಮನ ಕೊಡ್ತಾ ಬರ್ತಾರೆ. ಯಾಕೆ ಹೇಳಿ, ಮೊದಲು ಭೂಮಿ ಇದ್ದ ಜಾಗದಲ್ಲಿ ಮಂಗಳ ಇರ್ಬೋದು, ಯಾಕಂದ್ರೆ ಎಕ್ಸ್ಪ್ಯಾನ್ಷನ್ ಆಗ್ತಿದೆ, ಅದಕ್ಕೋಸ್ಕರ ಮಂಗಳದಲ್ಲಿ ನೀರು ಇರುವ ಕುರುಹುಗಳು ಇರ್ಬೋದಾ ಅಂತ ಚೆಕ್ ಮಾಡೋದಕ್ಕೋಸ್ಕರ ಅತಿ ಹೆಚ್ಚು ಮಾರ್ಸ್ ಮಿಷನ್ಗಳು ಸ್ಟಾರ್ಟ್ ಆಗ್ತಾ ಬರ್ತವೆ. ಮಂಗಳ ಗ್ರಹದ ಮೇಲೆ ಅತಿ ಹೆಚ್ಚು ಸಂಶೋಧನೆಯನ್ನ ಮಾಡ್ತಾ ಬರ್ತಾರೆ ಅದಕ್ಕೋಸ್ಕರ. ಯಾಕಂದ್ರೆ ವಿಶ್ವ ಹಿಗ್ಗುವಿಕೆ ಸಿದ್ಧಾಂತದ ಪ್ರಕಾರ ಹೇಳಿದಾಗ ಏನಾಗ್ತದೆ, ದಿನದಿಂದ ದಿನಕ್ಕೆ ಹಿಗ್ತಾ ಬರ್ತಾ ಇದೆ. ಅಂದ್ರೆ ಮೊದಲು ನಮ್ಮ ಒಂದು ಸೂರ್ಯನ ಕಂಟ್ರೋಲ್ ಫ್ಲೋಟೋ ಗ್ರಹ ಇತ್ತು, ಬಟ್ ಈಗ ಏನಾಗಿದೆ, ಆ ಫ್ಲೋಟೋ ಗ್ರಹನ ತೆಗೆದುಬಿಟ್ಟಿದ್ವಿ. ಈಗ ನಮ್ಮ ಗ್ರಹಗಳ ಸಂಖ್ಯೆ ಹೇಳಿದಾಗ 8 ಗ್ರಹಗಳಂತ ಹೇಳ್ತವೆ. ಫ್ಲೋಟೋ ಗ್ರಹ ಸೂರ್ಯನ ಗುರುತ್ವಾಕರ್ಷಣ ಬಿಟ್ಟು ಹೊರಗಡೆ ಹೋಗಿದೆ, ಅಂದ್ರೆ ಇಗ್ತಾ ಇದೆ ಅಂತ ಹೇಳ್ತಾ ಬರ್ತೀವಿ. ಇಲ್ಲಿ ಕೊಟ್ಟಿರೋ ಕ್ವಶನ್ ಪ್ರಕಾರ ವಾಟ್ ಈಸ್ ದ ರೋಲ್ ಆಫ್ ಡಾರ್ಕ್ ಇನ್ ಯೂನಿವರ್ಸ್ ಎಕ್ಸ್ಪ್ಯಾನ್ಷನ್ ಅಂದಾಗ, ಇದು ವಿಶ್ವದ ವಿಸ್ತೀರ್ಣೆಯನ್ನು ನಿಧಾನಗೊಳಿಸುತ್ತದೆ. ಇದು ರಾಂಗ್ ಆಗುತ್ತೆ. ಯಾಕಂದ್ರೆ ಡಾರ್ಕ್ ಎನರ್ಜಿ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದ್ರೆ ವಿಶ್ವದ ಎಕ್ಸ್ಪ್ಯಾನ್ಷನ್ಗೆ ಹೆಲ್ಪ್ ಮಾಡ್ತಾ ಬರುತ್ತೆ. ವಿಶ್ವದ ವಿಸ್ತೀರ್ಣೆಯ ಮೇಲೆ ಇದರ ಪರಿಣಾಮ ಇರುವುದಿಲ್ಲ. ವಿಶ್ವದ ವಿಸ್ತೀರ್ಣದ ಮೇಲೆ ಇದರ ಪರಿಣಾಮ ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಇದು ಕೂಡ ರಾಂಗ್ ಆಗುತ್ತೆ. ಇದು ವಿಶ್ವದ ವಿಸ್ತೀರ್ಣೆಯನ್ನು ವೇಗೋತ್ಕರ್ಷಗೊಳಿಸುತ್ತದೆ, ಇದು ರೈಟ್ ಆಗುತ್ತೆ. ಇದು ವಿಶ್ವದ ಸಂಕುಚಿತಕ್ಕೆ ಕಾರಣವಾಗಿದೆ, ಇದು ರಾಂಗ್ ಆಗುತ್ತೆ. ಅಂದ್ರೆ ಕಾಂಟ್ರಾಕ್ಷನ್ ಕಾರಣ ಆಗಿದೆ ಅಂತ ಹೇಳ್ತಿದ್ದಾರೆ, ರಾಂಗ್ ಆಗುತ್ತೆ. ಹಾಗಾದ್ರೆ ಕೆಳಗೆ ಕೊಟ್ಟಿರೋ ಆಪ್ಷನ್ ಯಾವುದು ಸರಿಯಾಗಿದೆ ಅಂತಲ್ಲ, ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ಕೇಳಿದರೆ, ಹಾಗಾದ್ರೆ ಒಂದು ಹೇಳಿಕೆ ಸರಿಯಾಗಿದೆ, ಕೇವಲ ಒಂದು ಹೇಳಿಕೆ ಮಾತ್ರ ಸರಿ, ಇದು ರೈಟ್ ಆನ್ಸರ್ ಆಗುತ್ತೆ. ಈ ರೀತಿ ಕ್ವಶನ್ಸ್ಗಳು ಇರ್ತವೆ, ಆಪ್ಷನ್ಸ್ಗಳು ಇರ್ತವೆ. ನೀವು ಪ್ರೀ ಪ್ಲಾನ್ಡ್ ಆಗಿ ಈ ತರದ ಒಂದು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋದನ್ನ ಕಲ್ತ್ಕೋಬೇಕು. ಓಕೆ, ಸರಿಯಾದ ಉತ್ತರ ಯಾವುದು? ಕೇವಲ ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ. ಕೆಳಗಿನ ಯಾವ ಧಾತುಗಳು ಪ್ರಾರಂಭಿಕ ವಿಶ್ವದ ಸಂದರ್ಭದ ಕುರುಹುಗಳ ಪರಿಣಾಮಗಳಲ್ಲಿ ನಿರ್ಮಾಣಗೊಂಡಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಎಲಿಮೆಂಟ್ಸ್ ವೇರ್ ಫಾರ್ಮ್ಡ್ ಇನ್ ಟ್ರೇಸ್ ಅಮೌಂಟ್? ಈ ಟ್ರೇಸ್ ಅಮೌಂಟ್ ಅನ್ನು ತುಂಬಾ ಇಂಪಾರ್ಟೆಂಟ್, ಅಂಡರ್ಲೈನ್ ಮಾಡ್ಕೊಳ್ಳಿ. ಡ್ಯೂರಿಂಗ್ ದ ಅರ್ಲಿಯರ್ ಯೂನಿವರ್ಸ್ ಅಂತ ಕೇಳಿದ್ದಾರೆ. ನಿಮಗೆ ಯೂನಿವರ್ಸ್ ಆಗಬೇಕು ಅಂದ್ರೆ ಏನ್ ಬೇಕು? ಎನರ್ಜಿ ಬರ್ತಾ ಇದೆ ಅಂದ್ರೆ ಏನ್ ಬೇಕು? ಹೈಡ್ರೋಜನ್ ಬೇಕು. ಈ ಹೈಡ್ರೋಜನ್ ಪ್ಲಸ್ ಹೈಡ್ರೋಜನ್ ಏನಾಗುತ್ತೆ, ಎರಡು ಸೇರಿ ನ್ಯೂಕ್ಲಿಯರ್ ಫ್ಯೂಷನ್ ಆಗಿ ಅಥವಾ ಬೈಜಿಕ
ಸಮ್ಮಿಲನ ಆಗಿ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಏನಾಗುತ್ತೆ, ಈಲಿಯಮ್ ಕನ್ವರ್ಟ್ ಆಗುತ್ತೆ. 1+1 ಪರಮಾಣು ಸಂಖ್ಯೆ, ಹೈಡ್ರೋಜನ್ ಪರಮಾಣು ಸಂಖ್ಯೆ 1+1 ಎಷ್ಟಾಗುತ್ತೆ, 2 ಆಗುತ್ತೆ. ಓಕೆ, 2 ಇಸ್ ಎ ಈಲಿಯಮ್ ಕನ್ವರ್ಟ್ ಆಗುತ್ತೆ ಈ ನ್ಯೂಕ್ಲಿಯರ್ ಫ್ಯೂಷನ್ ಪ್ರಕಾರ. ವಿಶ್ವ ಉಗಮ ಆದಾಗಲೇ ಈಲಿಯಂ ಮತ್ತೆ ಹೈಡ್ರೋಜನ್ ಮತ್ತೆ ಈಲಿಯಂಗಳು ಇದ್ವು. ಓಕೆ, ಅತಿ ಅಗಾಧವಾದ ಅಂದ್ರೆ ಅಬಾಂಡೆಂಟ್ ಪರ್ಸೆಂಟೇಜ್ ಅಲ್ಲಿ ಇದ್ವು. ಬಟ್ ಅವನು ಕೇಳ್ತಾ ಇದೆ ಕುರುಹುಗಳು ಟ್ರೇಸಬಲ್ ಅಮೌಂಟ್ ಕಾಣಿಸ್ತಾ ಇದಾವೆ. ಯಾವ ಟ್ರೇಸಬಲ್ ಅಮೌಂಟ್ ಕಾಣಿಸ್ತಾ ಇದ್ವು ಅಂದ್ರೆ ಅತಿ ಕಡಿಮೆ ಅಮೌಂಟ್ಗಳು ಯಾವ ಕಾಣಿಸ್ತಾ ಇದ್ವು ಅಂದ್ರೆ ಜಲಜನಕ ಮತ್ತು ಈಲಿಯಂ ಅಂತ ಯಾವುದೇ ಕಾರಣಕ್ಕೂ ರೈಟ್ ಹಾಕ್ಬೇಡಿ, ಯಾಕಂದ್ರೆ ಇದು ತುಂಬಾ ಅಗಾಧವಾಗಿತ್ತು. ಅದಕ್ಕೋಸ್ಕರ ಕಡಿಮೆ ಪ್ರಮಾಣದಲ್ಲಿ ಇದ್ದಿದ್ದು ಅಂದ್ರೆ ಯಾವುದು ಅಂದ್ರೆ ಲೀಥಿಯಂ ಮತ್ತೆ ಬೆರಿಲಿಯಂ ಕೂಡ ಅತಿ ಕಡಿಮೆ ಪ್ರಮಾಣದಲ್ಲಿ ಇದ್ವು. ಓಕೆ, ನೆಕ್ಸ್ಟ್ ಇಂಗಾಲ ಮತ್ತು ಆಮ್ಲಜನಕ, ಕಬ್ಬಿಣ ಮತ್ತು ನಿಕ್ಕಲ್ಗಳು ಇವೆಲ್ಲ ಭೂಮಿಯ ಉಗಮ ಆದಾಗ ಸ್ಟಾರ್ಟ್ ಆಗಿದ್ದು. ಇಲ್ಲಿ ಏನಾಗಿದೆ, ವಿಶ್ವದ ಉಗಮಕ್ಕಿಂತ ಮುಂಚೆ ಇವೇನು ನಮ್ಮ ಕಣ್ಣಿನಲ್ಲಿ ಇರಲಿಲ್ಲ. ಭೂಮಿಗೆ ಉಗಮ ಆದ ಎಷ್ಟೋ ದಿನಗಳ ನಂತರ ಆಮ್ಲಜನಕ ಬಂತು. ಭೂಮಿ ಉಗಮ ಆದ ಮೇಲೆ ಏನಾಗುತ್ತೆ, ಉಲ್ಕೆಗಳಿಂದ ಕಬ್ಬಿಣ ಮತ್ತೆ ನಿಕ್ಕಲ್ಗಳು ಬರ್ತವೆ. ಓಕೆ, ಹಾಗಾದ್ರೆ ಸರಿಯಾದ ಉತ್ತರ ಯಾವುದು, ಲೀಥಿಯಂ ಮತ್ತೆ ಬೆರಿಲಿಯಂ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಬರುತ್ತೆ. ಸೂರ್ಯನ ಆಂತರಿಕ ರಚನೆ, ನೆಕ್ಸ್ಟ್ ಕ್ವಶನ್ 15th ಕ್ವಶನ್. ಸೂರ್ಯನ ಆಂತರಿಕ ರಚನೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ. ಸೂರ್ಯನ ಒಂದು ಇನ್ನರ್ ಲೇಯರ್ ಸ್ಟ್ರಕ್ಚರ್ನ ಬರೆದಾಗ ನಮಗೆ ಇಲ್ಲಿ ಯಾವ್ಯಾವ್ದು ಫಸ್ಟ್ ಬರುತ್ತೆ ಅಂತ ಕೇಳ್ತಾ ಹೋಗಿದ್ದಾನೆ. ನಿಮಗೆ ಗೊತ್ತಿರೋ ಪ್ರಕಾರ ಫಸ್ಟ್ ಯಾವ್ದು ಬರುತ್ತೆ, ಕೋರ್ ಬರ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಯಾವ್ದು ಬರುತ್ತೆ, ಸೆಕೆಂಡ್ ಲೇಯರು. ಓಕೆ, ರೇಡಿಯೇಷನ್ ಝೋನ್ ಬರ್ತಾ ಹೋಗುತ್ತೆ, ರೇಡಿಯೇಟಿವ್ ಝೋನ್ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಏನು ಬರುತ್ತೆ, ಪ್ರಚನ ವಲಯ ಅಥವಾ ಕನ್ವೆಕ್ಷನ್ ಝೋನ್ ಬರ್ತಾ ಹೋಗುತ್ತೆ, ಕನ್ವೆಕ್ಷನ್ ಝೋನ್. ಅದಾದ್ಮೇಲೆ ಏನು ಬರುತ್ತೆ ನಿಮಗೆ, ಫೋಟೋಸ್ಪಿಯರ್ ಬರ್ತಾ ಬರುತ್ತೆ, ಫೋಟೋಸ್ಪಿಯರ್. ಅದಾದ್ಮೇಲೆ ಏನು ಬರುತ್ತೆ, ಕ್ರೋಮೋಸ್ಪಿಯರ್ ಬರ್ತಾ ಹೋಗುತ್ತೆ, ಕ್ರೋಮೋಸ್ಪಿಯರ್ ಬರ್ತಾ ಹೋಗುತ್ತೆ. ಅದಾದ್ಮೇಲೆ ಏನು ಬರುತ್ತೆ, ಕರೋನಾ ಬರ್ತಾ ಹೋಗುತ್ತೆ. ಈ ರೀತಿ ಪದರಗಳಿದೆ ಸೂರ್ಯನ ಪದರಗಳು. ಹಾಗಾದ್ರೆ ಇಲ್ಲಿ ಕೊಟ್ಟಿರೋದು ಜಸ್ಟ್ 4 ಕೊಟ್ಟಿದ್ದಾರೆ. ಫಸ್ಟ್ ಕೇಂದ್ರಗೋಳ ಎ ಯಾವ್ದ್ರಲ್ಲಿದೆ, ಓಕೆ, ಇವೆರಡನ್ನು ರೀಡ್ ಮಾಡಿ. ಎ ಇರೋದು ಇವೆರಡರಲ್ಲೇ ಇದೆ. ಸೆಕೆಂಡ್ ವಿಕಿರಣತೆಯ ವಲಯ, ಓಕೆ ಬಿ ಇದರಲ್ಲಿ ಮಾತ್ರ ಇದೆ, ಇದರಲ್ಲಿ ಇಲ್ಲ. ಯಾಕಂದ್ರೆ ರೇಡಿಯೇಟಿವ್ ಝೋನ್ ಸೆಕೆಂಡ್, ನೆಕ್ಸ್ಟ್ ಪ್ರಚನ ವಲಯ, ನೆಕ್ಸ್ಟ್ ಫೋಟೋಸ್ಪಿಯರ್, ಅದರ ನೆಕ್ಸ್ಟ್ ಕ್ರೋಮೋಸ್ಪಿಯರ್, ಅದರ ನೆಕ್ಸ್ಟ್ ಕರೋನಾ. ಸೂರ್ಯನ ಗ್ರಹಣ ಅಥವಾ ಸೋಲಾರ್ ಎಕ್ಲಿಪ್ಸ್ ಆದ ಸಂದರ್ಭದಲ್ಲಿ ನಮಗೆ ಕಾಣಿಸೋ ಸೂರ್ಯನ ಒಂದು ಭಾಗ ಯಾವುದು ಅಂದ್ರೆ ಕರೋನಾ ಭಾಗಗಳಾಗಿರುತ್ತೆ. ಓಕೆ, ಕ್ಲಿಯರ್. ಇದಕ್ಕೆ ಸರಿಯಾದ ಉತ್ತರ ಯಾವುದು, ಆಪ್ಷನ್ ಎ. ಇನ್ ಓಷನ್ ಆಸಿಡಿಫಿಕೇಶನ್ ಇಸ್ ಕಾಸ್ಡ್ ಡ್ಯೂ ಟು, ಸಾಗರದ ಆಮ್ಲೀಕರಣವು ಈಗಳಿಂದ ಉಂಟಾಗುತ್ತದೆ ಅಂತ ಕೇಳಿದ್ದಾನೆ. ಸಿಂಪಲ್, ನಮ್ಮ ಒಂದು ವಾತಾವರಣದಲ್ಲಿ ಓಕೆ ಫೋಟೋಸಿಂಥಸಿಸ್ ಅನ್ನು ಹೊರತುಪಡಿಸಿ ಎಲ್ಲಾದ್ರೂ ಕಾರ್ಬನ್ ಡೈಆಕ್ಸೈಡ್ ನ ಫ್ಯೂಲೈಸ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ ಅಂದ್ರೆ ಅದು ಯಾವುದು ಅಂದ್ರೆ ಸಾಗರದ ನೀರಿನಲ್ಲಿ ವಿಲೀನಗೊಂಡಿರುವ ಕಾರ್ಬನ್ ಡೈಆಕ್ಸೈಡ್. ಓಕೆ, ಯಾವುದು ಓಷನ್ ಆಸಿಡಿಫಿಕೇಶನ್ ಆಗಿರುತ್ತೆ. ಇದು ಸಾಗರದ ನೀರಿನಲ್ಲಿ ಏನಾಗ್ತಾ ಹೋಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಹೀರಲ್ಪಡ್ತಾ ಬರುತ್ತೆ. ಸಾಗರದ ನೀರಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಏನಾಗ್ತಾ ಬರುತ್ತೆ, ಹೀರಲ್ಪಡ್ತಾ ಹೋಗುತ್ತೆ. ಅದು ಕಾರ್ಬನ್ ಡೈಆಕ್ಸೈಡ್ ಎಲ್ಲಿ ಸಾಗರದ ಹಲವಾರು ಪಚನ ಕ್ರಿಯೆಗಳ ಮತ್ತು ಮೆಟಬಾಲಿಸಮ್ ರೇಟ್ಗಳಿಗೆ, ಕೆಲವೊಂದು ಕಾರ್ಯಗಳಿಗೆ, ಒಂದು ಬಯೋಸಿಂಥಸಿಸ್ಗಳಿಗೆ ಈ ಒಂದು ಕಾರ್ಬನ್ ಯೂಸ್ ಆಗ್ತಾ ಬರುತ್ತೆ. ಸರಿಯಾದ ಉತ್ತರ ಯಾವ್ದಾಗುತ್ತೆ, CO2 ಡಿಸಾಲ್ವ್ಡ್ ಇನ್ ಓಷನ್ ವಾಟರ್. ಇನ್ ಫೋಟೋಸಿಂಥಸಿಸ್ ಪ್ರೋಸೆಸ್ ಆಫ್ ಪ್ಲಾಂಟ್ಸ್ ದಟ್ ಸನ್ಲೈಟ್ ಇಸ್ ಅಬ್ಸಾರ್ಬ್ಡ್ ಬೈ, ಸಸ್ಯ ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ಸೂರ್ಯನ ಬೆಳಕು ಹೀರಲ್ಪಡುತ್ತದೆ ಅಂತ ಕೇಳಿದರೆ ಯಾವುದರಿಂದ ಹೀರಲ್ಪಡುತ್ತದೆ ಅಂತ ಕೇಳಿದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಥವಾ ಫೋಟೋಸಿಂಥಸಿಸ್ ಮುಖಾಂತರವಾಗಿ ಯಾವರಿಂದ ಹೀರಲ್ಪಡುತ್ತೆ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ಸಸ್ಯಗಳ ಅಡುಗೆ ಮನೆ ಅಂತ ಯಾವುದನ್ನ ಕರಿತಾ ಹೋಗ್ತೀವಿ. ಓಕೆ, ಎಲೆಯನ್ನ ಕರಿತಾ ಹೋಗ್ತೀವಾ. ಈ ಎಲೆಯಲ್ಲಿ ಒಂದು ಮೆಸೋಫಿಲ್ ಸೆಲ್ ಅಂತ ಅಂದ್ರೆ ಝೂಮ್ ಮಾಡಿದಾಗ, ಓಕೆ 11 ಕೋರ್ ಕಂಡಿರೋದಂತ ಒಂದು ಮೈಕ್ರೋಸ್ಕೋಪ್ ಇಂದ ನಾವು ಝೂಮ್ ಮಾಡಿದಾಗ ಏನಾಗುತ್ತೆ, ಒಂದು ಮೆಸೋಫಿಲ್ ಸೆಲ್ ಅಂತ ಸಿಗುತ್ತೆ, ಮೆಸೋಫಿಲ್ ಸೆಲ್ಸ್ ಅಂತ. ಈ ಮೆಸೋಫಿಲ್ ಸೆಲ್ ನ ಮತ್ತೆ ಝೂಮ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ, ಒಂದು ಕ್ಲೋರೋಪ್ಲಾಸ್ಟ್ ಸಿಗುತ್ತೆ. ಈ ಕ್ಲೋರೋಪ್ಲಾಸ್ಟ್ ಅಂದ್ರೆ ಈ ರೀತಿ ಇರುತ್ತೆ. ಓಕೆ, ಕ್ಲೋರೋಪ್ಲಾಸ್ಟ್ ಈ ರೀತಿ ಇರುತ್ತೆ. ಈ ಕ್ಲೋರೋಪ್ಲಾಸ್ಟ್ ಅಲ್ಲಿ ಒಂದು ಪಾರ್ಟ್ಗಳು ಬರ್ತವೆ. ಒಂದು ಕಾಲಿರುವ ಜಾಗವನ್ನ ಸ್ಟ್ರೋಮಾ ಅಂತ ಕರಿತೀವಿ, ಸ್ಟ್ರೋಮಾ. ಓಕೆ, ಈ ಒಂದು ಥೈಲಾಕಾಯ್ಡ್, ಸಿಂಗಲ್ ಥೈಲಾಕಾಯ್ಡ್ ನಾವು ಜಾಯಿನ್ ಮಾಡಿದಾಗ ಏನಾಗ್ತಾ ಹೋಗುತ್ತೆ, ಅದನ್ನ ಗ್ರಾನ ಅಂತ ಕರಿತೀವಿ, ಗ್ರಾನ. ಈ ಗ್ರಾನದಲ್ಲಿ ಈ ರೀತಿ ಇರುತ್ತೆ ಗ್ರಾನಗಳು. ಈ ಗ್ರಾನ ಮತ್ತೆ ಝೂಮ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಇದರಲ್ಲಿ ಈ ತರ ಒಂದು ಪೆಟ್ಟಿಗೆ ತರ ಒಂದು ವಸ್ತು ಸಿಗುತ್ತೆ. ಇದರಲ್ಲಿ ಏನಿರುತ್ತೆ, ಇದೆ ಕ್ಲೋರೋಫಿಲ್. ಈ ಕ್ಲೋರೋಫಿಲ್ ಅಲ್ಲಿ ಏನಿರುತ್ತೆ, ಮೆಗ್ನೀಷಿಯಂ ಇರುತ್ತೆ. ಈ ಮೆಗ್ನೀಷಿಯಂ ಏನ್ ಮಾಡುತ್ತೆ, ಸೂರ್ಯನ ಬೆಳಕನ್ನ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಎಬಿಲಿಟಿ ಇರುತ್ತೆ. ಮೆಗ್ನೀಷಿಯಂ ಏನಿದೆ, ಸೂರ್ಯನ ಬೆಳಕನ್ನ ಅಬ್ಸರ್ವ್ ಮಾಡ್ಕೊಳ್ಳೋ ಎಬಿಲಿಟಿ ಇದೆ. ಹಾಗಾದ್ರೆ ಕ್ಲೋರೋಫಿಲ್ ಏನಾಗ್ತಾ ಬರುತ್ತೆ, ನಮಗೆ ಸರಿಯಾದ ಉತ್ತರ ಆಗುತ್ತೆ. ಸೂರ್ಯನ ಬೆಳಕನ್ನ ಹೀರ್ಕೊಳ್ಳೋದು ಯಾವುದು, ಕ್ಲೋರೋಫಿಲ್. ಯಾವ ಬೆಳಕನ್ನ ಹೀರ್ಕೊಳ್ಳುತ್ತೆ ಅಂದ್ರೆ ವಿಸಿಬಲ್ ರೇಸ್ ಅನ್ನ ಹೀರ್ಕೊಂತಾ ಬರುತ್ತೆ. ವಿಸಿಬಲ್ ರೇಸ್ ಅಲ್ಲಿ ಪರ್ಟಿಕ್ಯುಲರ್ಲಿ ಆಕ್ಟಿವ್ ಸ್ಪೆಕ್ಟ್ರಮ್ ಅಂತ ಬರುತ್ತೆ. ಆಕ್ಟಿವ್ ಸ್ಪೆಕ್ಟ್ರಮ್ ಅಂದ್ರೆ
ಸಕ್ರಿಯ ರೋಹಿತ ಅಂತ ಕರಿತಾ ಹೋಗ್ತಾರೆ ಕನ್ನಡದಲ್ಲಿ. ಆಕ್ಟಿವ್ ಸ್ಪೆಕ್ಟ್ರಮ್ ಅಂದ್ರೆ ಏನಿಲ್ಲ, ನೀಲಿ ಮತ್ತು ಕೆಂಪು ಬೆಳಕು, ಯಾವುದರಲ್ಲಿ ವಿಬ್ಗರಲ್ಲಿ ಬರೋ ಒಂದು ನೀಲಿ ಮತ್ತು ಕೆಂಪು ಬೆಳಕನ್ನು ಅತಿ ಹೆಚ್ಚಾಗಿ ಹೀರಲ್ಪಡ್ತವೆ ಅವು ಸಸ್ಯಗಳಿಂದ. ಅವನ್ನ ಆಕ್ಟಿವ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. 350 ನ್ಯಾನೋಮೀಟರ್ ಟು 700 ನ್ಯಾನೋಮೀಟರ್ ವೇವ್ ಲೆಂತ್ ಇರೋ ಲೈಟ್ ಅನ್ನ ಮಾತ್ರ ಏನ್ ಮಾಡುತ್ತೆ, ಫೋಟೋಸಿಂಥಸಿಸ್ಗೆ ಬಳಸ್ಕೊಂತಾ ಬರುತ್ತೆ ಯಾವುದೋ ಸಸ್ಯಗಳು. ಓಕೆ, ಇದರಲ್ಲಿ ಕ್ಲೋರೋಫಿಲ್ ಕಂಟೆಂಟ್ ಇರುತ್ತೆ. ಆ ಕ್ಲೋರೋಫಿಲ್ ಏನಾಗುತ್ತೆ, ಸಸ್ಯದ ದ್ವಿಸಂಶ್ಲೇಷಣೆ ಕ್ರಿಯೆಯಲ್ಲಿ ಸೂರ್ಯನ ಬೆಳಕನ್ನು ಹೀರಲ್ಪಡುತ್ತದೆ, ಇದು ಹೀರಲ್ಪಡುತ್ತದೆ. ಓಕೆ, ಆದರೆ ಆಮ್ಲಜನಕ ಏನಾಗ್ತಾ ಬರುತ್ತೆ, ಸಸ್ಯಗಳ ದ್ವಿಸಂಶ್ಲೇಷಣೆ ಕ್ರಿಯೆಗಳ ಔಟ್ಪುಟ್ ಆಗಿ ಹೊರಗಡೆ ಬರುತ್ತೆ. ಅಂದ್ರೆ ಸಸ್ಯಗಳ ನೀರು ಮತ್ತು ಈ ಒಂದು ಕ್ಲೋರೋಫಿಲ್ ಬಳಸ್ಕೊಂಡಂತ ಸೂರ್ಯನ ಶಕ್ತಿಯನ್ನ ಏನ್ ಮಾಡುತ್ತೆ, ಯೂಸ್ ಮಾಡಿಕೊಂಡು ಆ ಒಂದು ವಿಭಜನೆ ಮಾಡ್ತಾ ಹೋಗ್ತೇವೆ, ಫೋಟಾಲಿಸಿಸ್ ಮಾಡ್ತಾ ಹೋಗ್ತೇವೆ. ಆ ಸಂದರ್ಭದಲ್ಲಿ ಏನು ಸಿಗುತ್ತೆ, ನಮಗೆ ಲೈಟ್ ರಿಯಾಕ್ಷನ್ಗಳಲ್ಲಿ ನಮಗೆ ಆಮ್ಲಜನಕ ಹೊರಗಡೆ ಬರುತ್ತೆ. ನೆಕ್ಸ್ಟ್ ಡಾರ್ಕ್ ರಿಯಾಕ್ಷನ್ ಅಲ್ಲಿ ನಮ್ಗೆ ಏನಾಗ್ತಾ ಹೋಗುತ್ತೆ, C6H12O6 ಅನ್ನೋ ಒಂದು ಕಾಂಪೌಂಡ್ ಬರುತ್ತೆ. ಆ ಆರ್ಗಾನಿಕ್ ಕಾಂಪೌಂಡೇ ಗ್ಲೂಕೋಸ್ ಆಗಿರುತ್ತೆ. ಆ ಗ್ಲೂಕೋಸ್ ನಮಗೆ ಎನರ್ಜಿ ಆಗಿರುತ್ತೆ. ಈ ಗ್ಲೂಕೋಸ್ ಸಸ್ಯಗಳಲ್ಲಿ ಸ್ಟಾರ್ಚ್ ಮುಖಾಂತರವಾಗಿ ಸ್ಟೋರ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಪ್ರಾಣಿಗಳಲ್ಲಿ ಗ್ಲೈಕೋಜನ್ ಮುಖಾಂತರವಾಗಿ ಸ್ಟೋರ್ ಆಗ್ತಾ ಬರುತ್ತೆ. ಆವಸ್ಥ ಸ್ಥಾನವು ಪ್ರಭೇದಗಳೊಂದಿಗೆ ಪರಿಪೂರ್ಣ ಸಮತೋಲಿತವಾಗಿರುವ ಇದನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಹ್ಯಾಬಿಟೇಟ್ ದಟ್ ಈಸ್ ಎ ಪರ್ಫೆಕ್ಟ್ ಬ್ಯಾಲೆನ್ಸ್ ವಿತ್ ದ ಸ್ಪೀಸೀಸ್ ಆಕ್ಯುಪೈ ಇಸ್ ಕಾಲ್ಡ್. ಸಿಂಪಲ್ ಹ್ಯಾಬಿಟೇಟ್ ಅಂಡ್ ನಿಚೆ ಅನ್ನೋ ಒಂದೆರಡು ಪದಗಳ ಮೇಲೆ ಕ್ವಶನ್ ಡಿಪೆಂಡ್ ಆಗಿದೆ. ಹ್ಯಾಬಿಟೇಟ್ ಅಂದ್ರೆ ಏನು, ನೀವು ಹುಟ್ಟಿದ ಸ್ಥಳವನ್ನು ಏನಂತ ಕರಿತಾ ಹೋಗ್ತೀವಿ, ಹ್ಯಾಬಿಟೇಟ್ ಅಂತ ಕರಿತಾ ಹೋಗ್ತೀವಿ. ನಿಚೆ ಅಂದ್ರೆ ಏನು, ನೀವು ನಿಮ್ಮ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಬಂದಿದ್ದೀರಲ್ಲ. ಈಗ ಫಾರ್ ಎಕ್ಸಾಂಪಲ್ NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ ಇದೇನಾಗಿದೆ, ನಿಮ್ಮ ಜೀವನ ಕಟ್ಕೋಬೇಕು, ಅದಕ್ಕೋಸ್ಕರ ನೀವೇನ್ ಮಾಡಿದ್ರ, ನಿಮ್ಮೂರಿಂದ ಇಲ್ಲಿಗೆ ಬಂದಿದ್ದೀರಾ. ಇಲ್ಲಿ ಏನಾಗ್ತಿದೆ, ನಿಮಗೆ ಪರ್ಫೆಕ್ಟ್ ಈಕ್ವಿಲಿಬ್ರಿಯಂ ಇದೆ, ಎಲ್ಲಾವುದು ಸಿಗ್ತಿದೆ. ಓದೋದಕ್ಕೆ ಟೇಬಲ್ ಇದೆ, ಲೆಕ್ಚರರ್ಸ್ ಇದ್ದಾರೆ, ಬೋರ್ಡ್ ಇದೆ, ಎಲೆಕ್ಟ್ರಿಕಲ್ ಬೋರ್ಡ್, ಎಲೆಕ್ಟ್ರಾನಿಕ್ಸ್ ಬೋರ್ಡ್ ಇದೆ. ಓಕೆ, ನೀಟಾಗಿ ಏನು ಕ್ಲಾಸ್ಗಳು ನಡೀತಾ ಇದ್ದಾವೆ. ಹಾಗಾದ್ರೆ ಏನಾಗ್ತಾ ಹೋಗುತ್ತೆ, ನಿಮಗೆ ಇಲ್ಲಿ ಸಮತೋಲಿತವಾದ ಒಂದು ಪರಿಪೂರ್ಣ ಪರಿಸರ ಸಿಗ್ತಾ ಇದೆ. ಇಲ್ಲಿ NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಿಮಗೆ ಹೊಂದಿಕೊಳ್ತಿರೋದಕ್ಕೆ. ಅದಕ್ಕೋಸ್ಕರ ನೀವು ಇದನ್ನ ನಿಶ್ಚಯಾಗಿ ಏನ್ ಮಾಡ್ತಿದ್ದೀರಾ, ಅಳವಡಿಸ್ಕೊಂಡಿದ್ದೀರಾ. ಹ್ಯಾಬಿಟೇಟ್ ಅಂದ್ರೆ ನೀವು ಹುಟ್ಟಂತ ಸ್ಥಳ. ಓಕೆ, ಅಲ್ಲಿ ಹುಟ್ಟಿದ ಸ್ಥಳದಲ್ಲಿ ಎಲ್ಲ ಇರುತ್ತೆ, ನಿಮ್ಗೆ ಆವಾಸ ಸ್ಥಾನ, ಊಟ ಎಲ್ಲ ಸಿಗ್ತಾ ಇರುತ್ತೆ. ಬಟ್ ನೀವು ಬದುಕಲೇಬೇಕಲ್ಲ, ನೀವು ಎಕ್ಸಾಮ್ ಬರೆದು ಕ್ರಾಕ್ ಮಾಡಿ ಏನ್ ಮಾಡಬೇಕು, ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಲೇಬೇಕಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತೀರಾ, ಬೆಂಗಳೂರಿಗೆ ಬರ್ತೀರಾ. ಬೆಂಗಳೂರಲ್ಲಿ ಬಂದಾಗ ಈ ತರದ ಕೋಚಿಂಗ್ ಸೆಂಟರ್ಗಳೆಲ್ಲ ಆಗ್ತವೆ, ನಿಶ್ಚಯಗಳಾಗ್ತವೆ. ಓಕೆ, ಹಾಗಾದ್ರೆ ಇದು ಏನಾಗುತ್ತೆ, ಆವಾಸ ಸ್ಥಾನವು ಪ್ರಭೇದಗಳೊಂದಿಗೆ ಪರಿಪೂರ್ಣ ಸಮತೋಲಿತವಾಗಿರುತ್ತದೆ. ಇದನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಅಂದ್ರೆ ಇದಕ್ಕೆ ತುಂಬ ರಿಲೇಟೆಡ್ ಆಗಿರೋದು ಅಂದ್ರೆ ನಿಚೆ. ನಿಚೆ ಅಂತ ಕರಿತಾ ಹೋಗ್ತೀವಿ, ನೆಲದಾಣ ಅಂತ ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ನಿಮಗೆ ಆಲ್ವಿಲ್ ರೆಡ್ ಆಮೆಗಳು ನೋಡ್ತಾ ಹೋಗ್ತಿರಲ್ಲ, ಒರಿಸ್ಸಾ ತೀರದಲ್ಲಿ ಏನಾಗ್ತಾ ಹೋಗ್ತವೆ, ಅತಿ ಹೆಚ್ಚು ಬಂದು ಮೊಟ್ಟೆ ಇಡ್ತಾ ಹೋಗ್ತವೆ. ಅವು ಹುಟ್ಟಿದಲ್ಲಿ ಆಫ್ರಿಕಾದ ಹತ್ರ, ಆಸ್ಟ್ರೇಲಿಯಾ ಮತ್ತು ಆಫ್ರಿಕಾದ ನಡುವೆಗಳಲ್ಲಿ, ಅಲ್ಲಿಂದ ಅಲ್ಲಿಗೆ ವಲಸೆ ಏನಕ್ಕೆ ಬರ್ತವೆ ಅಂದ್ರೆ ಮೊಟ್ಟೆ ಇಟ್ಟಾಗ ಹೋಗೋದಕ್ಕೆ ಅವಕ್ಕೆ ಪರಿಪೂರ್ಣ ಒಂದು ಪರಿಸರ ಸಿಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಅವೇನ್ ಮಾಡ್ತಾ ಹೋಗ್ತವೆ, ಮೊಟ್ಟೆ ಇಡೋದಕ್ಕೆ ಅಥವಾ ಎಗ್ ಲೇಯಿಂಗ್ ಮಾಡೋದಕ್ಕೆ ಇಲ್ಲಿ ಬರ್ತವೆ, ಒರಿಸ್ಸಾದ ಒಂದು ಆ ಒಂದು ತೀರಕ್ಕೆ ಬರ್ತಾ ಹೋಗ್ತವೆ. ಓಕೆ, ಆಲ್ವಿರಿಡ್ಲಿ ಆಮೆಗಳು. ಅದೇ ರೀತಿ ಸಸ್ಯಗಳು, ಇವು ಪಕ್ಷಿಗಳು ವಲಸೆ ಹೋಗ್ತವೆ, ಮೈಗ್ರೇಷನ್ ಆಗ್ತಾ ಬರ್ತವೆ. ಏನಕ್ಕೆ ಅಂದ್ರೆ ತಮ್ಮ ಒಂದು ಸಂತಾನೋತ್ಪತ್ತಿಗೋಸ್ಕರ ಅವು ಮೈಗ್ರೇಷನ್ ಆಗ್ಬೋದು. ಇಲ್ಲ ಇಲ್ಲಿ ಒಂದು ಡಾಟ್ ಬಂದಿರ್ಬೋದು, ಇಲ್ಲಿ ಒಂದು ಬರಗಾಲ ಬಂದು ನೆಕ್ಸ್ಟ್ ತಮ್ಮ ಊಟಕ್ಕೋಸ್ಕರ ಅವು ವಲಸೆ ಹೋಗ್ಬೋದು. ಅವೆಲ್ಲ ನೇಚೆ ಪ್ಲೇಸ್ಗಳಾಗ್ತವೆ, ಹುಟ್ಟಿದ ಸ್ಥಳಗಳು ಹ್ಯಾಬಿಟೇಟ್ ಪ್ಲೇಸ್ಗಳಾಗ್ತವೆ. ಸರಿಯಾದ ಉತ್ತರ ಯಾವುದು, ಆಪ್ಷನ್ 4. ಕೆಳಗಿನಲ್ಲಿ ಯಾವುದು ಅದರ ಇರುವ ನೆಲೆ ಇನ್ಸಿಟ್ ಸಂರಕ್ಷಣೆಯಲ್ಲಿ ಸೇರಿಸಲಾಗುತ್ತೆ. ಇನ್ಸಿಟು ಅಂದ್ರೆ ಏನಂದ್ರೆ ಇದ್ದಲ್ಲೇ ಸಂರಕ್ಷಣೆ ಮಾಡೋದು. ಎಕ್ಸಿಟು ಅಂದ್ರೆ ಬೇರೆ ಕಡೆಯಿಂದ ತಂದು ಸಂರಕ್ಷಣೆ ಮಾಡೋದು. ಇನ್ಸಿಟು ಅಂದ್ರೆ ಇದ್ದಲ್ಲೇ ಸಂರಕ್ಷಣೆ ಮಾಡಬೇಕು. ರಾಷ್ಟ್ರೀಯ ಉದ್ಯಾನವನ, ನ್ಯಾಷನಲ್ ಪಾರ್ಕ್ಗಳೆಲ್ಲ ಇದ್ದಲ್ಲೇ ಸಂರಕ್ಷಣೆ ಮಾಡ್ತಾ ಹೋಗ್ತೀವಿ. ಬಯೋಸ್ಪಿಯರ್ ರಿಸರ್ವೈರ್ ಇದು ಕೂಡ ಇದ್ದಲ್ಲೇ ಸಂರಕ್ಷಣೆ ಮಾಡ್ತಾ ಹೋಗ್ತೀವಿ. ಸ್ಟ್ಯಾಂಚುರಿಗಳು, ಓಕೆ, ಅಭಯಾರಣ್ಯಗಳು ಇದ್ದಲ್ಲೇ ಸಂರಕ್ಷಣೆ ಮಾಡ್ತಾ ಹೋಗ್ತೀವಿ. ಬೊಟಾನಿಕಲ್ ಗಾರ್ಡನ್ ಇವನ್ನ ಏನ್ ಮಾಡ್ತಾ ಹೋಗ್ತೀವಿ, ಈ ಗಾರ್ಡನ್ ಎಲ್ಲರಿಗೂ ಎಕ್ಸಿಬಿಷನ್ ಮಾಡಬೇಕು ಅಂತೇಳಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಒಂದು ಸಸ್ಯಗಳನ್ನ ತಂದು ಬೊಟಾನಿಕಲ್ ಗಾರ್ಡನ್ ಅಥವಾ ಸಸ್ಯೋದ್ಯಾನಗಳನ್ನ ಮಾಡ್ತಾ ಹೋಗ್ತೀವಿ. ಇದು ಒಂದು ಏನಾಗಿರುತ್ತೆ, ಸಸ್ಯ ಇನ್ಸಿಟುಗಳಲ್ಲಿ ಸೇರಿಸಲಾಗೋದಿಲ್ಲ. ಬೊಟಾನಿಕಲ್ ಗಾರ್ಡನ್ಗಳಲ್ಲಿ ಈ ಒಂದು ಸೇರಿಸಿದಾಗ ಇನ್ಸಿಟುಗಳಿಗೆ ಸೇರಿಸೋದಿಲ್ಲ. ಎಕ್ಸಿಟು ಇದು ಒಂದು ಎಕ್ಸಿಟು ಆಗಿರುತ್ತೆ, ಹೊರ ನೆಲೆ ಆಗಿರುತ್ತೆ. ಓಕೆ, ಕೆಳಗಿನ ವಿಷಯಗಳಲ್ಲಿ ಯಾವುದು ಕುರಿತಂತೆ 1992ರ ಭೂಶೃಂಗ ಸಭೆ ಪ್ರಕಟವಾಗಿ ಕಾರ್ಯಸೂಚಿ 21ರ ಅಜೆಂಡಾದಲ್ಲಿ ಹೇಳಲಾಗಿದೆ ಅಂತ ಕೇಳಿದ್ದಾರೆ. ಓಕೆ, ಹಸಿರು ಮನೆ ಅನಿಲಗಳ ಬಗ್ಗೆ ಹೇಳಲಾಗಿದೆಯಾ, ಹವಾಮಾನ ಬದಲಾವಣೆಗಳ ಬಗ್ಗೆ ಹೇಳಲಾಗಿದೆಯಾ, ಸುಸ್ಥಿರತೆ ಅಥವಾ ಸಸ್ಟೈನಬಿಲಿಟಿ ಬಗ್ಗೆ ಹೇಳಲಾಗಿದೆಯಾ, ಓಝೋನ್ ಪದರದ ರಕ್ಷಣೆಗಳ ಬಗ್ಗೆ ಹೇಳಲಾಗಿದೆಯಾ ಅಂತ ಕೇಳಿದ್ದಾನೆ. ಇದು ಓಕೆ, ಯುನೈಟೆಡ್ ನೇಷನ್ ಹ್ಯೂಮನ್ ಡೆವಲಪ್ಮೆಂಟ್, ಓಕೆ, UNHD ಪ್ರಕಾರವಾಗಿ 1992 ರಿಯೋ ಡಿ ಜನೈರೋದಲ್ಲಿ ಏನ್ ಮಾಡ್ತಾ ಹೋಗ್ತಾರೆ, ಫಸ್ಟ್ ಅರ್ತ್ ಸಮಿಟ್ ಅನ್ನ, ಭೂಶೃಂಗ ಸಭೆಯನ್ನ ಕೈಗೊಳ್ಳಲಾಗುತ್ತೆ. ಈ ಭೂಶೃಂಗ ಸಭೆಯನ್ನ ರಿಯೋ ಸಮಿಟ್ ಅಂತಾನು ಕರಿತಾ ಹೋಗ್ತಾರೆ. ಈ ರಿಯೋ ಸಮಿಟ್ ಅಲ್ಲಿ ಏನು ಅಜೆಂಡಾ ಅಂದ್ರೆ ಅದು ಸಸ್ಟೈನಬಿಲಿಟಿ ಬಗ್ಗೆ ಅವರು ಏನು ಅಜೆಂಡಾಗಳನ್ನ ತಾಣ್ತಾ ಬರ್ತಾರೆ. ಸಸ್ಟೈನಬಿಲಿಟಿ ಬಗ್ಗೆ ಏನ್ ಮಾಡ್ತಾ ಹೋಗ್ತಾರೆ, ಅಜೆಂಡಾಗಳನ್ನ ಅವರು ನಿರೂಪಿಸ್ತಾ ಬರ್ತಾ ಹೋಗ್ತಾರೆ. ಓಕೆ, ನೆಕ್ಸ್ಟ್ ಈ ಓಝೋನ್ ಬಗ್ಗೆ ಯಾವ್ದ್ರಲ್ಲಿ ಇದನ್ನ ಮಾಡ್ತಾರೆ ಅಂದ್ರೆ ಮ್ಯಾಟ್ರಿಯಲ್ ಪ್ರೋಟೋಕಾಲ್ಗಳ ಬಗ್ಗೆ, ಓಝೋನ್ ಬಗ್ಗೆ ಏನ್ ಮಾಡ್ತಾ ಹೋಗ್ತಾರೆ, ಗಮನವನ್ನ ಕೊಡ್ತಾ ಬರ್ತಾರೆ. ಮ್ಯಾಟ್ರಿಯಲ್ ಪ್ರೋಟೋಕಾಲ್ಗಳ ಬಗ್ಗೆ
ಅತಿ ಹೆಚ್ಚು ಫಸ್ಟ್ ಗಮನವನ್ನು ಕೊಡ್ತಾ ಹೋಗ್ತಾರೆ. ಹಸಿರು ಮನೆ ಅನಿಲಗಳ ಬಗ್ಗೆ ಯಾವುದ್ರಲ್ಲಿ ಇದನ್ನು ಮಾಡ್ತಾ ಹೋಗ್ತಾರೆ ಅಂದರೆ ಕ್ಯೂಟೋ ಪ್ರೋಟೋಕಾಲ್ಗಳಲ್ಲಿ ಹಸಿರು ಮನೆ ಅನಿಲಗಳ ಬಗ್ಗೆ ಇದನ್ನು ಮಾಡ್ತಾ ಹೋಗ್ತಾರೆ. ನೆಕ್ಸ್ಟು ಯುನೈಟೆಡ್ ನೇಷನ್ ಹ್ಯೂಮನ್ ಡೆವಲಪ್ಮೆಂಟ್ ಇದರಲ್ಲಿ ಏನು ಮಾಡ್ತಾ ಹೋಗ್ತಾರೆ ಅಂದರೆ ಹವಾಮಾನ ಬದಲಾವಣೆಗಳ ಬಗ್ಗೆ ಏನು ಮಾಡ್ತಾ ಹೋಗ್ತಾರೆ, ಅತಿ ಹೆಚ್ಚು ಗಮನವನ್ನು ಕೊಡ್ತಾ ಹೋಗ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಸುಸ್ಥಿರತೆ. ಓಕೆ, ಸಸ್ಟೈನಬಿಲಿಟಿ ಬಗ್ಗೆ ಇಲ್ಲಿ ಅತಿ ಹೆಚ್ಚು ಅಜೆಂಡಾವನ್ನು ತಗೊಂಡಿದ್ದಾರೆ. ಥ್ಯಾಂಕ್ ಯು ಗೈಸ್. ಮತ್ತೆ ಇನ್ನೊಂದು ಸೆಷನಲ್ಲಿ ಮಿಕ್ಕಂಥ ವಿಡಿಯೋಸು ಎಕಾಲಜಿ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ ಇದೆ. ಸಮ್ ಅಪ್ಲೈಡ್ ಕ್ವಶನ್ಸ್ಗಳಿದ್ದಾವೆ, ಅವನ್ನು ಡಿಸ್ಕಸ್ ಮಾಡಿ. ಥ್ಯಾಂಕ್ ಯು.